all the very best to Kamala Uma Bharati Production House and all the very best to Nani Bidalare ಸಿನಿಮಾಗೆ ಟ್ರೈಲರ್ ಲಾಂಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಫಸ್ಟು ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ನಮಗೂ ಟೀಚರ್ ನೋಡ್ಬಿಟ್ಟು ನಾನು ಫಸ್ಟು ಚೇತನ್ ನನಗೆ ಟೀಸರಿಗೆ ಕರೆದಿದ್ದೆ. ಅಣ್ಣ ಸ್ವಲ್ಪ ಬ್ಯುಸಿಲಿದ್ರು, ಬಟ್ ಇವತ್ತು ಭಾಳ ಖುಷಿ ಆಗ್ತಿದೆ. ಟ್ರೈಲರ್ ಅಣ್ಣಿಂದನೇ ಲಾಂಚ್ ಆಯಿತು ನನಗೆ. ಅದು ಭಾಳ ಖುಷಿ ಆಯಿತು ನಿಜವಾಗ್ಲೂ. ಅದು ಸ್ವಲ್ಪ ಬರ್ಮಾಗ್ ಶೂಟಿಂಗಲ್ಲಿ ಇರೋದು ಕಾರಣ ಬರೋಕ್ಕಾಗಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ರೂಟಿನ ಇಂಥ ಸಿನಿಮಾ ರಿಲೀಸ್ ಆಗ್ತಿದೆ, ದಯವಿಟ್ಟು ಹಿಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು. ನಿಮಗೂ ಕೂಡ ಈ ಸಿನಿಮಾ ಮೂಲಕ ತುಂಬ ಒಳ್ಳೇದಾಗಲಿ. ಮಾಸ್ಟರ್ ಹೇಳಿ ಅಪ್ಪು ಈಗ ನೋಡಿದ್ರೆ ನಮ್ಮ ನಾಯಕಿ ಕೈಲಿ ಇಂಥ ಅದ್ಭುತವಾಗಿರುವಂಥ ಸ್ಟಂಟ್ಸ್ಗಳನ್ನ ಮಾಡಿಸಿದ್ರೆ ಟ್ರೈಲರಲ್ಲೇ ನಮ್ಗೆ ಇಷ್ಟು ಜಲಕ್ ಸಿಕ್ಕಿದೆ ಅಂದರೆ ಇಡೀ ಸಿನಿಮಾ ಹೆಂಗಿರ್ಬೋದು ಆ್ಯಕ್ಷನ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತೀರಾ? ಎಲ್ಲರಿಗೂ ನಮಸ್ತೆ. ಇಲ್ಲ ನಿಜ, ಯಾಕಂದರೆ ನಾನು ಫೈರ್ ಫೈಟು ಅಂದಾಗ ಅಪ್ಪು ಸಾರೇ ನನ್ನ ನೆನಪು ಬರುತ್ತೆ ನನಗೆ ನಿಜವಾಗ್ಲು. ಯಾಕಂದರೆ ಕನ್ನಡ ಇಂಡಸ್ಟ್ರಿ ಫಸ್ಟು ಫೈರ್ ಫೈಟ್ ಮಾಡೋದು ಅಪ್ಪು ಸಾರಿಗೇನೆ. ಯಾಕಂದರೆ ಅದರಲ್ಲಿ ಅಪ್ಪು ಸಾರು ಮಾಡುವಾಗ ತುಂಬಾ ಅಪ್ಪು ಸಾರಿಗೆ ಏಟೆಲ್ಲ ಬಿತ್ತು. ಆ ಫೈರ್ ಫೈಟ್ ಮಾಡುವಾಗ ನನಗೆ ಗೊತ್ತು ಕೆಲವೊಂದು ಸಣ್ಣ ಪುಟ್ಟ ಏಟ್ ಆಗೇ ಆಗುತ್ತೆ ಅಂತ 100% ಗೊತ್ತು. ಆದರೆ ನಾವು ಏನೇ ಸೇಫ್ಟಿ ತೊಗೊಂಡ್ರು ಕೆಲವೊಂದು ಇದ್ದೇ ಬೀಳುತ್ತೆ. ಅಂಬಾಲಿ ಭತ್ತರು ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೆಲವೊಂದು ಅವರು ಫೈಟ್ ಮಾಡುವಾಗೆಲ್ಲ ತುಂಬಾ ಏಟ್ಗಳೆಲ್ಲ ಬೀಳ್ತು, ಮುಖ ಎಲ್ಲ ಸುಟ್ಟು. ಕೆಲವೊಂದು ಅಲ್ಲಿ ನೋಡುವಾಗ ರಿಯಲಿ ಅದು ಮೇಕಪ್ ಅಲ್ಲ, ಅದು ರಿಯಲಿ ಏಟ್ ಬಿದ್ದಿರೋದೆ ಕೆಲವೊಂದೆಲ್ಲ. ತುಂಬ ರಿಸ್ಕ್ ತಗೊಂಡು ಮಾಡಿದ್ರು. ನಾನು ಅದೇ ಥರ ಫೈಟ್ ಮಾಡಿದೆ, ತುಂಬ ಕೋಪ್ರೇಟ್ ಮಾಡಿದ್ರು. ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡ್ತಾರೆ ಫೈಟ್ಸು. ಆ್ಯಕ್ಚುಲಿ ನಾನು ಮೊದಲೇ ಮೇಡಮ್ ಕಲ್ತ್ಕೊಬಂದು, ಇಲ್ಲ ಸರ್ ಎಲ್ಲೂ ಕಲ್ತಿಲ್ಲ ನಾನು ಹಂಗೆ, ಬಟ್ ಹೇಳೋದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಹಂಗೆ ನಮ್ಮ ಇವರು ಪಂಚಾಕ್ಷ ಅವರು ಪಂಚವರು ತುಂಬ ಚೆನ್ನಾಗಿ ಮಾಡ್ರು ಅವರು ಫೈಟ್ಸ್ ಎಲ್ಲ. ಮತ್ತು ವೀರ ಸರ್ ಬಗ್ಗೆ ಹೇಳ್ಬೇಕಾದ್ರೆ ಲೈಟ್ಸಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ತುಂಬ ಖುಷಿ ಆಯಿತು. ತುಂಬ ಕಂಫರ್ಟಬಲ್ಲು, ಒಳ್ಳೆಯದಾಗಲಿ. ಮತ್ತು ನಮ್ಮ ಊರವರು ಚೇತನ್ ಸಾರು ನಿಜವಾಗ್ಲೂ ಇವತ್ತು ಟೀಸರ್ ಲಾಂಚ್ ಇದು ಮಾಡ್ಕೊಡೋದಕ್ಕೆ ತುಂಬ ಟ್ರೈಲರ್ ಚೆನ್ನಾಗಿ ಬಂತು. ಒಳ್ಳೆಯದಾಗಲಿ. ಧನ್ಯವಾದಗಳು ಸರ್. ನಿಮ್ಮ ಕೆಲಸ ಏನು ಹೇಳ್ತೀರಾ? ಎಲ್ಲರಿಗೂ ನಮಸ್ಕಾರ. ಚೇತನ್ ಸರ್ ನಮಸ್ಕಾರ. ಇವತ್ತು ಟ್ರೈಲರ್ ನೋಡಿದ್ರಿ, ಒಂದು ವಿಶೇಷ ಕಾಣಿಸ್ತಾ ಇರುತ್ತೆ ಪ್ರತಿಯೊಂದು ಫ್ರೇಮಲ್ಲೂ. ಇದು ದೆವ್ವದ ಸಿನಿಮಾನ ಇಲ್ಲ ಸೈಕಿಕ್ ಸಿನಿಮಾನ, ಎರಡರ ಮಧ್ಯದಲ್ಲಿ ಒಂದು ವಿಷಯ ಇದೆ. ಆ ವಿಷಯನ ತುಂಬ ಚೆನ್ನಾಗಿ ತಿಳಿಸಿದ್ದಾರೆ ಇಡೀ ಸಿನಿಮಾದಲ್ಲಿ. ಇನ್ನೇನು 29ಕ್ಕೆ, ಈ ತಿಂಗಳು 29ಕ್ಕೆ ರಿಲೀಸ್ ಇದೆ. ನವೀನ್ ಸರ್ ಹಾಗೆ ಅಂಬಾಲಿ ಮೇಡಮಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಒಳ್ಳೆಯ ಅವಕಾಶ, ನನಗೂ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಇತ್ತು ಇದರಲ್ಲಿ. ಅವ್ರ ಜೊತೆ ಒಂದು ಒಳ್ಳೆ ಜರ್ನಿ ಮಾಡಿದ್ದೀನಿ. ಹಾಗೆ ಪಂಚಿ ಸರ್, ನೀವು ತುಂಬ ಚೆನ್ನಾಗಿ ಕಾಣಿಸ್ತಿದ್ರಿ, ಚೆನ್ನಾಗಿ ಮಾಡಿದ್ದೀರಿ. ತುಂಬ ಎಲ್ಲ ನನ್ನ ಕಲಾ ತಂಡಕ್ಕೆ ಹಾಗೆ ನನ್ನ ಮ್ಯೂಸಿಕ್ ತಂಡಕ್ಕೆ ಎಲ್ಲರಿಗೂ, ಆಮೇಲೆ ಎಲ್ಲ ಟೆಕ್ನಿಷಿಯನ್ಸಿಗೂ ಸಮೇತ ನನ್ನ ಕಡೆಯಿಂದನೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರ ಶ್ರಮ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಕಂಟೆಂಟ್ಗಳು ವರ್ಕ್ ಮಾಡುವಾಗ ಟೆಕ್ನಿಕಲಿ ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ? ಅಷ್ಟೇ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಚೇತನ್ ಸರ್, ನೀವು ಬಂದಿದ್ದಕ್ಕೆ ಮತ್ತು ಮೀಡಿಯಾದವ್ರಿಗೆ ಥ್ಯಾಂಕ್ಸು. ಮೇಡಮ್, ನೀವು ನಂಗೆ ಚಾನ್ಸ್ ಕೊಟ್ಟಿದ್ದು, ಸಿನಿಮಾಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಡೈರೆಕ್ಟ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಚಾನ್ಸ್ ಕೊಟ್ಟಿದ್ದಕ್ಕೆ. ಹಾಗೆ ನಮ್ಮ ಪಂಚಿ ಸರ್ ಚೆನ್ನಾಗಿ ಮಾಡಿದ್ದೀವಿ ಸರ್ ನೀವು, ಬಟ್ ನಿಮ್ಮ ಸಪೋರ್ಟ್ ಹಾಗೆ ಇರಲಿ ನಮಗೆ. ನಮ್ಮ ಸಿನಿಮಾ ಒಳ್ಳೇದಾಗಲಿ, ಅದು ಬೆಸ್ಟ್. ಎಂತೂ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ, ಎಲ್ಲರೂ ನೋಡಿ, ಥಿಯೇಟರ್ಲ್ಲಿ ಹೋಗಿ ನೋಡಿ ಅಷ್ಟೇ. ಓಕೆ. ಚೇತನ್ ಸರ್, ಒಂದು ಸಿನಿಮಾ ಶೂಟಿಂಗ್ ಇಂದ ಹಿಡಿದು ಪ್ರತಿಯೊಂದು ನೀಟಾಗಿ ನಿಭಾಯಿಸೋದಕ್ಕೆ ಏನು ಹೇಳ್ತೀರಾ? ಹೌದಾ? ಓಕೆ, ಆ ಮಾಹಿತಿ ನನಗಿರ್ಲಿಲ್ಲ. ಎಲ್ರಿಗೂ ನಮಸ್ಕಾರ. ಮೀಡಿಯಾದವ್ರು ರೋಲ್ ಮಾಡಿದ್ದೀರಾ? ಹಂಗೆ ಹೇಳಿ ಸರ್. ಇಲ್ಲ, ನಮಗೆ ಕೆಲಸ ಮಾಡೋದು ಗೊತ್ತು, ಮೈಕ್ ಹಿಡ್ಕೊಂಡು ಮಾತಾಡೋದು ಗೊತ್ತಾಗಲ್ಲ. ಅದೇ ನಿಮ್ಮೆಲ್ಲರೂ ಕೆಲಸ ಮಾತ್ರ ಕಾಣಿಸ್ತಾ ಇದೆ ಎಂದು. ಟೀಮ್ ವಿಶ್ ಮಾಡಿ. ಸಿನಿಮಾ ಟೀಸರ್ ನೋಡಿದ್ರಿ, ತುಂಬ ಚೆನ್ನಾಗಿ ನೋಡಿದ್ರಿ. ಟ್ರೇಲರ್ಸ್ ನವೆಂಬರ್ 29ಕ್ಕೆ ಸಿನಿಮಾ ರಿಲೀಸ್ ಇದೆ. ದಯವಿಟ್ಟು ಎಲ್ಲ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಮ್ಮ ಸಿನಿಮಾನ ಗೆಲ್ಸ್ಕೊಡಿ ಅಂತ ನಿಮ್ಮ ಹತ್ರ ಕೇಳ್ತೀನಿ. ಧನ್ಯವಾದಗಳು ಇಡೀ ತಂಡದಲ್ಲಿ. ಒಂದು ಫಸ್ಟು ನಾವು ನೋಡಬೇಕಾದ್ರೆ ನಮಗೆ ಹಳೆ ಸಿನಿಮಾದ ಬಗ್ಗೆ ನಾವು ಏನೂ ಇಮೇಜ್ ಮಾಡ್ಕೊಂಡಿರಲಿಲ್ಲ. ಈ ಸಿನಿಮಾ ಈ ಥರ ಬರುತ್ತಾ ಅನ್ನೋ ಲೆವೆಲಿಗೆ ಒಂದು ಕಂಟೆಂಟನ್ನು ಇದರಲ್ಲಿ ಕೊಟ್ಟಿದ್ದಾರೆ. ದೇವರು, ದೆವ್ವ ಆ್ಯಂಡ್ ಮನುಷ್ಯನ ಒಳಗಿರುವ ಒಂದು
ಸತ್ಯ ಅಸತ್ಯಗಳ ಮಧ್ಯೆ ಇರುವಂಥ ವಿಷಯ ಇದೆ ಇದರಲ್ಲಿ. ನಂಬಿದರೆ ನಾನು ಆಸ್ತಿಕ ಆಗ್ತೀನಿ, ನಂಬಿಲ್ಲ ಅಂದರೆ ನಾಸ್ತಿಕ ಆಗ್ತೀನಿ. ಚೆನ್ನಾಗಿದ್ದರೆ ಆರೋಗ್ಯವಂತ ಆಗಿರ್ತೀನಿ, ಚೆನ್ನಾಗಿಲ್ಲ ಅಂದರೆ ಅನಾರೋಗ್ಯವಂತ ಆಗಿರ್ತೀನಿ. ಇದ್ರ ಮಧ್ಯದಲ್ಲಿ ಒಂದು ವಿಷಯನ ತುಂಬ ನೀಟಾಗಿ ತೋರಿಸಿದ್ದಾರೆ. ಹಾಗೆ ತುಂಬ ಚಾಲೆಂಜಿಂಗ್ ಆಗಿತ್ತು. ಪ್ರತಿಯೊಂದು ಈಗ ಒಂದು ಸೀನಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಆ ಸೀನ್ ಇಮಿಡಿಯೇಟ್ಲಿ ಚೇಂಜ್ ಆಗಿರೋದು. ನಾನು ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಬೇಕಾದ್ರೆ ಕೆಲವು ಟೈಮಲ್ಲಿ ನಾವು ಹೆಚ್ಚು ರಾತ್ರಿ ಒಂದು 10 ಗಂಟೆಯಿಂದ ಬೆಳಗ್ಗೆ 4 ಗಂಟೆವರೆಗೆ ಕೆಲಸ ಮಾಡ್ತಿದ್ದಿದ್ದು. ಹಾರರ್ ಮತ್ತು ಸೈಕಿಕ್ ಮಧ್ಯದಲ್ಲಿ ನಡೀತಿರೋದ್ರಿಂದ ಎಷ್ಟೋ ಟೈಮ್ ನಮಗೇನೆ ಗೂಸ್ ಬಂಪ್ಸ್ ಬಂದಿದೆ. ಎಲ್ಲರೂ ನಾವು ಅದನ್ನೆಲ್ಲ ಆಲ್ರೆಡಿ ಅನುಭವಿಸಿದ್ದೀವಿ. ಒಂದು ಚಾಲೆಂಜಿಂಗ್ ಇತ್ತು. ಕ್ಲಾಸಿಕಲ್ ಆ್ಯಂಡ್ ವೆಸ್ಟರ್ನು, ಆಮೇಲೆ ಸೈಕೋ ಥ್ರಿಲ್ಲರ್ ಥರ ಒಂದು ಮ್ಯೂಸಿಕ್ಸು, ಒಂದು ಟೈಪ್ ಆಫ್ ಮ್ಯೂಸಿಕಲ್ ಹೊಸ ಥರ ಥರಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಪ್ರಯತ್ನ ಪಟ್ಟಿದ್ದೀನಿ ಸರ್. ರಾಯರ ಶ್ಲೋಕ ಇದು ಕ್ಲೈಮ್ಯಾಕ್ಸ್ ಸೀನಿಗೆ ಅಂತ ಹೇಳಿ ಮಾಡಿರೋವಂಥದ್ದು. ಕ್ಲೈಮ್ಯಾಕ್ಸ್ನಲ್ಲಿ ಏನು ನಡೆಯುತ್ತೆ, ರಾಯರ ಪವಾಡ ಹೇಗಿದೆ, ಅವ್ರ ಆಶೀರ್ವಾದ ಪ್ರತಿಯೊಬ್ಬ ಮನುಷ್ಯನ ಮೇಲೆ ಇದ್ದರೆ ನಮಗೆಲ್ಲ ಒಳ್ಳೇದಾಗತ್ತೆ. ಆ ದುಷ್ಟಶಕ್ತಿಗಳಿರ್ಬೋದು ಅಥವಾ ಮಾನಸಿಕವಾಗಿ ನಾವು ಒತ್ತಡದಲ್ಲಿ ನಾವು ಏನೇ ಇದ್ರೂ ಆ ನೆಮ್ಮದಿ ಸಿಗ್ಬೋದು, ಪ್ರತಿಯೊಂದು ರಾಯರಿಂದ ಸಿಗತ್ತೆ ಅನ್ನೋ ಒಂದು ವಿಷಯನ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ನಮಗಿದೆ. ಆ ಕ್ಲೈಮ್ಯಾಕ್ಸ್ ಸಾಂಗ್ ಅಂತ ಹೇಳಿ ಮಾಡಿ ಫುಲ್ಲಿ ಮ್ಯೂಸಿಕ್ನಲ್ಲೇ ಆ ಮ್ಯೂಸಿಕ್ ಥೀಮೇ ಮಾಡಿ ಕೊನೆ ಎಂಡಿಂಗಲ್ಲಿ ಮಾತ್ರ ರಾಯರ ಒಂದು ಸ್ಮರಣೆಗೆ ಒಂದು 4-5 ಲೈನ್ಗಳನ್ನು ಬರ್ತಿದ್ದಾರೆ. ಈ ಥರ ಇದೆ ಸರ್. ಥ್ಯಾಂಕ್ ಯು ಸರ್. ಪ್ರತಿಯೊಂದು ಸಿನಿಮಾದಲ್ಲೂ ನೀವಿದ್ದೀರಾ, ನೀವೊಂದು ಪಾತ್ರ ನಿಭಾಯಿಸ್ತಿದ್ದೀರಾ ಅಂದರೆ ಅಲ್ಲೊಂದು ಕ್ಯೂರಿಯಾಸಿಟಿ ನಮಗೆ ಕ್ರಿಯೇಟ್ ಆಗುತ್ತೆ. ಇದರಲ್ಲೂ ನಿಮ್ಮ ಲುಕ್ ಎಲ್ಲ ಬಹಳ ಡಿಫ್ರೆಂಟ್ ಆಗಿದೆ ಸರ್, ಏನು ಹೇಳ್ತೀರಾ? ಮೊದಲಿಗೆ ಎಲ್ರಿಗೂ ನಮಸ್ಕಾರ ಮತ್ತು ಸ್ವಾಗತ. ಪತ್ರಿಕಾ ಮಿತ್ರರು, ಭಾಳ ಹಳೆಯ ಸ್ನೇಹಿತರು, ಹೊಸದಾಗಿ ಪರಿಚಯವಾದ ಸ್ನೇಹಿತರೆಲ್ಲ ಇದ್ದಾರೆ. ನಮ್ಮ ವಾಸು ಸರ್ ಇದ್ದಾರೆ, ನಮ್ಮನ್ನು ಎಷ್ಟೋ ವರ್ಷಗಳಿಂದ ಭಾಳ ಪರಿಚಯಿಸಿದ್ರು. ನಮ್ಮ ಯುವ ನಿರ್ದೇಶಕರು ಇದ್ದಾರೆ, ಚೇತನ್ ಸರ್ ಇದ್ದಾರೆ, ನಮ್ಮ ಫೈಟ್ ಮಾಸ್ಟ್ರು, ಹೊಸ ಹೀರೋಯಿನ್ಗಳು ಇದ್ದಾರೆ, ಮತ್ತು ನಮ್ಮ ನಿರ್ಮಾಪಕಿ ನಟಿ ಅಂಬಾಲಿ ಅವರಿದ್ದಾರೆ. ಎಲ್ರಿಗೂ ಸ್ವಾಗತ. ಇವತ್ತು ನೀವೆಲ್ಲ ನೋಡಿದ್ದೀರಾ, ನಾನಿನ್ನ ಬಿಡಲಾರೆ ಚಿತ್ರದ ಟ್ರೈಲರನ್ನು ಭಾಳ ಸೊಗಸಾಗಿ ಮಾಡಿದ್ದಾರೆ. 29ನೇ ತಾರೀಕು ಈ ತಿಂಗಳು ರಿಲೀಸ್ ಆಗ್ತಾ ಇದೆ. ನನ್ನ ಪಾತ್ರಕ್ಕೆ ಇದರಲ್ಲೊಂದು ಮುಖ್ಯವಾದ ಪಾತ್ರ ಇದೆ. ಪಾತ್ರಕ್ಕೆ ಬರೋಕ್ಕೆ ಮುಂಚೆ ಈ ಹಿಂದೆ ಸ್ವಲ್ಪ ಅಂದರೆ ನಾನು ಚಿತ್ರರಂಗಕ್ಕೆ ಬಂದ ಹೊಸತರಲ್ಲಿ ಆ ಟೈಮ್ನಲ್ಲಿ ಏನಿತ್ತು ಅಂದರೆ ಟೀಸರು, ಟ್ರೈಲರು ಇದೆಲ್ಲ ಇರಲಿಲ್ಲ. ಡೈರೆಕ್ಟಾಗಿ ಸಿನಿಮಾ ರಿಲೀಸ್ ಆಗೋದಷ್ಟು. ಪತ್ರಿಕೆಗಳು ಬರೋದು, ಪತ್ರಿಕೆಗಳಿತ್ತು. ಪತ್ರಿಕೆಗಳಲ್ಲಿ ಅದು ಶುಕ್ರವಾರ ದಿವಸ ಮಾತ್ರ ಪೇಪರಲ್ಲಿ ಬರೋದು. ಆವಾಗ ಇವತ್ತಿನ ಥರ ದಿನ ಎಲ್ಲ ಬರೋಲ್ಲ. ಈಗೆಲ್ಲ ಗಂಟೆಗೊಂದ್ಸತಿ 5 ನಿಮಿಷಕ್ಕೊಂದ್ಸತಿ ನ್ಯೂಸ್ ಬರ್ತಾ ಇರುತ್ತೆ. ಅದೆಲ್ಲ ಇಲ್ಲ. ಶುಕ್ರವಾರದ ಒಂದು ದಿವಸ ನ್ಯೂಸ್ಗೆ ಅವತ್ತಿನ ಪತ್ರಿಕೆಯಲ್ಲಿ ಆ ಸಿನಿಮಾ ವಿಚಾರ ಬಂದರೆ, ರಿವ್ಯೂ ಬಂದರೆ ಅವತ್ತು ಮಾತ್ರ ಕಾಯ್ತಾ ಇದ್ವಿ, ಇಡೀ ವಾರ ಕಾಯ್ತಾ ಇದ್ವಿ. ಅಫ್ಕೋರ್ಸ್ ಇವತ್ತು ಸಾಕಷ್ಟು ಬದಲಾವಣೆಗಳಾಗಿದೆ. ಅವತ್ತಿನ ಚಿತ್ರಗಳ ಸಂಖ್ಯೆಗೆ ಹೋಲಿಸಿದರೆ ಕನ್ನಡ ಚಿತ್ರರಂಗ ಇವತ್ತು ಅದು ಒಂದು 100 ಪಾಲಷ್ಟು ಜಾಸ್ತಿ ಆಗಿದೆ. ಸಾಕಷ್ಟು ಚಿತ್ರಗಳು ಬರ್ತಾ ಇದೆ, ಅದ್ಭುತವಾದ ಸಿನಿಮಾಗಳು ಬರ್ತಾ ಇದೆ, ಅದ್ರ ಬಗ್ಗೆ ಸಂಶಯನೇ ಇಲ್ಲ. ಹೊಸಬರ ಚಿತ್ರ ಅಂದರೆ ನಮ್ಮ ಕಾಲದಲ್ಲಿ ಹೊಸಬರು ಇದ್ರು, ನಾವು ಒಂದು ಕಾಲದಲ್ಲಿ ಹೊಸಬರು, ನಮ್ಮ ಹಿಂದಿನವರು ಹೊಸಬರು ಇದ್ರು. ನಮ್ಮಗಳನ್ನೂ ನಮ್ಮ ಹಿರಿಯರು ಅಂದರೆ ನಾನೆಲ್ಲ ಟೆಕ್ನಿಕಲ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗೇ ಬಂದವನು. ನಾನು ಕ್ಲಾಪ್ ಹಿಡ್ಕೊಂಡೆ ಚಿತ್ರರಂಗಕ್ಕೆ ಎಂಟ್ರ್ ಆದವನು. ನಮ್ಮ ಹಿರಿಯರೆಲ್ಲ ನಿರ್ದೇಶಕರು, ಕ್ಯಾಮ್ರಾಮನ್ಗಳು, ಹಿರಿಯ ನಟರು ಎಲ್ಲರೂ ನಮ್ಮನ್ನು ಕೈ ಹಿಡಿದು ಎಳ್ಕೊಂಡೇ ಮುಂದೆ ಹೋಗಿದ್ದು. ಕೆಲಸ ಕಲಿಸಿ ಇದ್ದಿದ್ದು. ಸೊ 48 ವರ್ಷಗಳಾದರೂ ಆಯಿತು. ಇವತ್ತು ಇದೇ ಚಿತ್ರರಂಗದಲ್ಲಿ ಇದ್ದೀನಿ ಅನ್ನೋದಕ್ಕೆ ಅವರೆಲ್ಲ ಕಾರಣ ಅಂತ ಹೇಳ್ತೀನಿ ನಾನು. ಅಂದರೆ ನಮಗೆಲ್ಲ ಕೆಲಸ ಕಲಿಸಿ ಇಟ್ಟವರು. ಒಂದಿಷ್ಟು ವರ್ಷಗಳಾದ ಮೇಲೆ ಬ್ಯಾಕ್ ಟು ನಾನು ಥಿಯೇಟ್ರ್ನಲ್ಲಿ ಇದ್ದೆ. ಫುಲ್ ಟೈಮ್ ಆ್ಯಕ್ಟಿಂಗ್ ಅಂತ ಶುರು ಮಾಡಿಕೊಂಡು ಎಲ್ಲ ಕೆಲಸಗಳನ್ನು ಮಾಡಿ, ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡಿ ಆ್ಯಕ್ಟಿಂಗ್ ಬಂದಾಗ ಸಿದ್ಲಿಂಗುವಿಂದ ನನ್ನ ಮೇನ್ ಪ್ರಯಾಣ ಆ್ಯಸ್ ಎನ್ ಆ್ಯಕ್ಟರ್ ಶುರುವಾಯಿತು. ಆವಾಗ ಇವತ್ತಿನ ಹೊಸಬರು ಏನಿದ್ರು ಆವಾಗಲಿಂದ ಅವರೆಲ್ಲ ನಮ್ಮನ್ನು ತಳ್ಕೊಂಡು ಮುಂದೆ ಬಂದಿದ್ದಾರೆ ಅಷ್ಟೇ.
ತಳ್ಕೊಂಡು ಮುಂದೆ ಬಂದರು. ಅಂದರೆ ನಾವು ಒಬ್ಬನೇ ಮಾಡದೆ ನನ್ನಿಂದಾಯಿತು ನಾನೇ ಮುಂದೆ ಬಂದೆ ಅದೆಲ್ಲ ಇಲ್ಲ. ಇದೆಲ್ಲ ಒಂದು ಸಾಮೂಹಿಕವಾಗಿ ಸ್ನೇಹಿತರು ಅವರು ಇವರು ಬಂಧು ಬಳಗ ಎಲ್ಲ, ಚಿತ್ರರಂಗದ ಬಂಧು ಬಳಗ ಎಲ್ಲ ನಮ್ಮನ್ನು ಒಟ್ಟಿಗೆ ಸೇರಿ ಮಾಡುವಂಥ ಕೆಲಸ. ಇವತ್ತು ಏನು ಹೊಸದಾಗಿ ಚಿತ್ರ ಮಾಡ್ತಾ ಇದ್ದಾರೆ, ನಮ್ಮ ನವೀನ್ ನಿರ್ದೇಶಕರು ಮಾಡ್ತಾ ಇದ್ದಾರೆ, ಹೊಸ ನಿರ್ಮಾಪಕರು ಮಾಡ್ತಾ ಇದ್ದಾರೆ. ನಾನಿನ್ನ ಬಿಡಲಾರೆ ಚಿತ್ರಕ್ಕೆ ಇಡೀ ಚಿತ್ರ ಸಮೂಹದ ನಮ್ಮ ನಿರ್ದೇಶಕರು ಆಗಲೇ ತರುಣ್ ಅವರು ವಿಶಸ್ ಮಾಡಿದ್ದಾರೆ, ನಮ್ಮ ಚೇತನ್ ಅವರು ಬಂದಿದ್ದಾರೆ. ಸೊ ದಿಸ್ ಎ ವೆರಿ ಗುಡ್ ಸೈನ್ ಅಂತ ಅನ್ಕೋತೀನಿ. ಅಂದರೆ ಪರಸ್ಪರ ಬೆಂಬಲ, ಪರಸ್ಪರ ಪ್ರೋತ್ಸಾಹ ಕೊಟ್ಟರೆ ನಮ್ಮ ಚಿತ್ರರಂಗ ಮುಂದೆ ಬರೋದು. ಇಡೀ ನಾನಿನ್ನ ಬಿಡಲಾರೆ 29 ರಿಲೀಸ್ ಆಗ್ತಿದೆ, ಒಳ್ಳೆಯದಾಗಲಿ. ಅದರಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ. ಏನು ಪಾತ್ರ ಅಂದರೆ ಅದೇ ಸಸ್ಪೆನ್ಸ್ ಇದೆ, ಅಂದರೆ ಗೊತ್ತಾಗತ್ತೆ ನಿಮಗೆ. ನಾನು ಇದರಲ್ಲಿ ಅವರ ಏನು ಮೇನ್ ಕ್ರಕ್ಸ್ ಆಫ್ ದಿ ಸ್ಟೋರಿ ಇದೆ, ಅದಕ್ಕೆ ನಂದೊಂದು ಬೆಂಬಲ ಇದೆ. ಅಂದರೆ ಬೇರೆ ಒಂದು ರೀತಿಯ ಒಂದು ಸಪೋರ್ಟ್ ಕೊಡ್ತಾ ಇದ್ದೀನಿ. ಸೈಂಟಿಫಿಕ್ ಆಗೂ ಇದೆ ಆ್ಯಂಡ್ ಶಾಸ್ತ್ರೋತ್ತರವಾಗಿ ಏನು ನಡೀತಾ ಇದೆ, ಯಾಕೆ ಹಿಂಗೆ ಆಡ್ತಾ ಇದ್ದಾರೆ, ಮೇನ್ ಪ್ರೊಟಗನಿಸ್ಟ್ ಏನು ತೊಂದರೆಯಲ್ಲಿದ್ದಾರೆ. ಸೊ ಹಂಗಾಗಿ ಅವರು ಸ್ವಲ್ಪ ವಿಶ್ಲೇಷಣೆ ಮಾಡಿದ್ದೀನಿ. ನಮ್ಮ ಮಂತ್ರಗಳನ್ನ ಕೇಳಿದ್ದೀರಾ. ನಯನಂ ಚಿಂತಂತಿ ಶಾಸ್ತ್ರಾಣಿ ನಯನಂ ದಹತಿ ಪಾವಕಃ. ಅಂದರೆ ಆತ್ಮಕ್ಕೆ ಯಾವುದೇ ಆಯುಧಗಳು ತೊಂದರೆ ಕೊಡೋದಿಲ್ಲ, ಆಯುಧಗಳಿಂದ ಕತ್ತರಿಸೋಕ್ಕಾಗೋದಿಲ್ಲ, ಬೆಂಕಿಯಿಂದ ಅದನ್ನು ಸುಡೋದಕ್ಕಾಗೋದಿಲ್ಲ, ನೀರಿನಿಂದ ಒದ್ದೆ ಮಾಡೋದಕ್ಕಾಗಲ್ಲ. ಸೊ ಅದು ಶ್ರೇಷ್ಠ. ಅಷ್ಟು ನಿರ್ಮಲವಾದ ಮನಸ್ಸಿದ್ರೆ ಯಾರು ಏನು ಮಾಡೋದಕ್ಕಾಗೋದಿಲ್ಲ ಅನ್ನೋ ಒಂದು ಥಿಯರಿ ಇದೆ. ಆ ಥಿಯರಿ ಮೇಲೆ ಸಿನಿಮಾ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು 29ನೇ ತಾರೀಕು ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ, ಇಟ್ಸ್ ಎ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್. ಗುಡ್ ಲಕ್. ತುಂಬ 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 ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಕಪ್ಪು ಒರಿಜಿನಲ್ ಕಲರ್, ಏನಾಗಲ್ಲ. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ, ಯಾಕೆ ಅಂತ ಹೇಳಿದ್ರೆ ಒಂದು ಸಿನಿಮಾ ರಿಲೀಸ್ ಆಗಬೇಕಾದ್ರೆ ನಿಮ್ಮೆಲ್ಲರ ಸಪೋರ್ಟು ಭಾಳ ಮುಖ್ಯ ಆಗುತ್ತೆ. ಯಾಕಂದರೆ ಎಷ್ಟೋ ಕಡೆ ಕರೆದ್ರೂ ಬರೋಲ್ಲ. ಅಟ್ಲೀಸ್ಟು ನಮಗೆ ಇಷ್ಟೊಂದು ಸಪೋರ್ಟಿವ್ ನಿಂತಿದ್ದೀರಲ್ಲ, ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಟೈಮು ಪ್ರೆಸ್ ಮೀಟಲ್ಲಿ ಹೇಳಿದ್ದೀವಿ ಸಿನಿಮಾದಲ್ಲಿ ಏನೇನಿದೆ ಅಂತೆಲ್ಲ. ನಮ್ಮ ಮಾಂತೇಶು ಫಸ್ಟ್ ಬಂದಿದ ತಕ್ಷಣ ಮೈಕ್ ನನ್ನ ಕೈ ಕೊಡ್ತಾನೆ. ಯಾಕೆ ಅಂತ ಹೇಳಿದ್ರೆ ಅವನಿಗೆ ಫುಲ್ಲು ನಡುಗ್ತದಂತೆ. ಅದೇನು ಯಾವಾಗಲೂ ಹಂಗೆ ಅಂತಾನೆ. ಅಲ್ಲ, ನಂಗೆ ಸ್ಟಾರ್ಟಿಂಗ್ ಟ್ರಬಲ್ ಹಳೆ ಚೇತಕ್ ಗಾಡಿ ಇಟ್ಟಂಗೆ ಒಂದು ಸ್ವಲ್ಪ ಕಿಕ್ ಕೊಡೋದು ಆದಮೇಲೆ ಸ್ಟಾರ್ಟ್ ಆಗುತ್ತೆ ಅಂತ, ಅದಕ್ಕೆ ಫಸ್ಟು ನನಗೆ ಕೊಟ್ಬಿಟ್ಟ. ಸೊ ಈ ಸಿನಿಮಾದಲ್ಲಿ ನಿಜವಾಗ್ಲೂ ಯಾವಾಗಲೂ ಹೇಳ್ತಿದ್ದೀನಿ ನಾನು, ಇಷ್ಟು ದಿನ ನಾವು ಏನು ಮಾಧ್ಯಮದಲ್ಲಿ ಕಾಣಿಸ್ಕೊಂಡ್ವಿ, ಟಿ ವಿ ಕಾರ್ಯಕ್ರಮಗಳಲ್ಲಿ, ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಂಡು ಒಂದು ಬ್ರೇಕ್ ಸಿಕ್ಕಿದೆ. ನಾನು ನಿಜವಾಗ್ಲೂ ಹೇಳ್ತೀನಿ, ಈ ಸಿನಿಮಾದಲ್ಲಿ ಒಬ್ಬ ಕಾಮಿಡಿಯನ್ಗೆ ಬ್ರೇಕ್ ಸಿಗುತ್ತೆ ಅಂದರೆ ಈ ಸಿನಿಮಾದಲ್ಲಿ ನನಗೆ ಸಿಗುತ್ತೆ. ಸೊ ನಿಜವಾಗ್ಲೂ ಅಷ್ಟು ಒಂದು ಸ್ಪೇಸ್ ಸಿಕ್ಕಿದೆ. ಆಮೇಲೆ ಎಲ್ಲ ಕಡೆ ಆ್ಯಕ್ಟ್ ಮಾಡಬೇಕಾದ್ರೂ ಅಷ್ಟೇ ನವೀನ್ ಸರ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇನ್ನು ಪ್ರೊಡ್ಯೂಸರ್ ಅಂತೂ ಈ ಜಾಗಕ್ಕೆ ಈ ಐಟಮ್ ಬೇಕಾಗಿರ್ಬೋದು, ಏನೇ ಆದರೂ ಸೂಪರ್ ಸಪೋರ್ಟ್ ಮಾಡಿದ್ದೀರಾ ಮೇಡಮ್. ನಿಜವಾಗ್ಲೂ ನಿಮ್ಮ ಡೆಡಿಕೇಶನ್ನು ಮೆಚ್ಚಲೇಬೇಕು. ಎಲ್ಲೋ ಇಷ್ಟು ಬಜೆಟಲ್ಲಿ ಮಾಡೋಕ್ಕೆ ಹೋಗಿ ಅದು ಇಷ್ಟ ಆಗೋಗಿದೆ ನಿಮಗೆ. ಆ ರಾಯರು ನಿಮಗೆ ಅಷ್ಟು ದುಡ್ಡನ್ನು ವಾಪಸ್ ಕೊಡಲಿ ಅಂತ ಕೇಳ್ಕೊತೀನಿ. ಜೊತೆಗೆ ಇದೇ ಥರ ಸಿನಿಮಾ ಒಂದು 50 ಮಾಡಿ ಮೇಡಮ್, ಅಂದರೆ ಬೇರೆ ಬೇರೆ ಕತೆ ಇಟ್ಕೊಂಡು ಮಾಡಿ. ಜೊತೆಗೆ ಏನಂದರೆ ನಾನು ಈ ಟೀಮ್ ಬಗ್ಗೆ ಯಾವಾಗಲೂ ಹೇಳ್ತಾನೆ ಇರ್ತೀನಿ. ಒಂದು ಸಣ್ಣ ಕ್ಯಾರೆಕ್ಟ್ರೂ ಕಲಾವಿದ್ರನ್ನ ಕರೆಸಿ ಆ್ಯಕ್ಟ್ ಮಾಡಿಸಿದ್ದಾರೆ. ಯಾರೋ ಅಲ್ಲಿ ನಿಂತಿರೋರ್ನ ನಿಲ್ಲಿಸ್ಬಿಟ್ಟು ಆ್ಯಕ್ಟ್ ಮಾಡಿಸಿಲ್ಲ. ಯಾಕೆಂದರೆ ಕಲಾವಿದರಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ಜೊತೆಗೆ ಕಲಾವಿದ್ರಿಗೆ ಕೆಲಸ ಕೊಟ್ಟಿದ್ದಾರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಎಲ್ಲೋ ಏನೋ ಮಾಡಿ, ಅಂದರೆ ಇವಾಗೆಲ್ಲ ಒಂದು ಸಣ್ಣ ವೀಡಿಯೋ ವೈರಲ್ ಆಗಿಬಿಟ್ರೆ ಬೆಳಗ್ಗೆ ಅವ್ರು ಸ್ಟಾರ್ಗಳಾಗ್ಬಿಡ್ತಾರೆ, ಅವ್ರನ್ನ ಸಿನಿಮಾಗಳಲ್ಲಿ ಹಾಕೊಂಡ್ಬಿಡ್ತಾರೆ. ಬಟ್ ನಾವು ರಂಗಭೂಮಿ ಕಲಾವಿದರು ಒಂದಷ್ಟು ರಿಯಾಲಿಟಿ ಶೋಗಳಲ್ಲಿ 14 ವರ್ಷ ಕಷ್ಟಪಟ್ಟು ಇವತ್ತು ಸಿನಿಮಾಗಳಲ್ಲಿ ಕಾಣಿಸ್ಕೊತಾ ಇದ್ದೀವಿ. ಇಂಥ ತಂಡದಿಂದ ನಮ್ಮಂಥವ್ರಿಗೆ ಕೆಲಸ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಸಿನಿಮಾದಲ್ಲಿ ನನ್ನ ಜೋಡಿ ಬೈ ಕಡೆ ಮಚ್ಚ ಎಲ್ಲೋದ್ರೆ ಹಿಂಗೆ ಅಲ್ವೋ ನೀನು. ನಿಮಗೆ ಜೋಡಿ ಕೊಟ್ಟಿಲ್ವಾ ಈ ಸಿನಿಮಾದಲ್ಲಿ? ಪಾಯಿಂಟಿಗೆ ಬರ್ತೀನಿ, ಇರೋ ಒಂದು ನಿಮಿಷ. ಮಾಂತೇಶ್ ಅವ್ರಿಗೆ ಜೋಡಿ ಕೊಟ್ಟಿಲ್ವಾ ಈ ಸಿನಿಮಾದಲ್ಲಿ? ಬರ್ತೀನಿ ಮೇಡಮ್, ನೀವು ಬರ್ತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ. ಬಂದಿರೋ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಥ್ಯಾಂಕ್ ಯು. ಚೇತನ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್.
ಇವತ್ತು ಇಂಡಸ್ಟ್ರಿಯಲ್ಲಿ ಹೊಸ ತಂಡಗಳು ಬಂದಾಗ ಒಂದಿಷ್ಟು ದೊಡ್ಡವರು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಈ ಹೊಸ ತಂಡಕ್ಕೆ ನೀವು ಬಂದಿದ್ದು ಬಹಳ ಖುಷಿ ವಿಚಾರ. ಯಾಕಂದರೆ ಈಗ ಹೊಸ ಎರ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲ ನ್ಯೂ ಕಮರ್ಸ್ಗೆ ಎಲ್ಲ ದೊಡ್ಡ ದೊಡ್ಡ ಹೀರೋಗಳಿರ್ಬೋದು, ಡೈರೆಕ್ಟರ್ಸ್ ಇರ್ಬೋದು, ಪ್ರೊಡ್ಯೂಸರ್ಸ್ ಇರ್ಬೋದು, ಎಲ್ಲರೂ ಸಾಥ್ ಕೊಟ್ಟು ಬನ್ನಿ ಅಂತ ಕರೀತಾ ಇದ್ದಾರೆ. ಇದು ಒಂದು ಖುಷಿ ವಿಚಾರ ಹೇಳೋಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಜೊತೆಗೆ ಮಚ್ಚ ಬರ್ತೀನಿ. ಎಸ್, ನಾನಿನ್ನ ಬಿಡಲಾರೆ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ. ಅದು ಅಣ್ಣನ ಜೊತೆಗೆ ಇದೆ. ಮಚ್ಚ ನನಗೆ ಒಂದು ಗೊತ್ತಾಗ್ತಾ ಇಲ್ಲ, ನೀ ಕೆಲಸ ಯಾವಾಗಲೂ ಮಾಡ್ತಿರ್ತೀವಿ, 20 ದಿನ ಬರೀ ಟ್ರಿಪ್ಪಲ್ಲಿ ಇರ್ತೀಯಲ್ಲ, ಹೆಂಗ ನೀನು? ಬರೀ ಅವ್ರ ವೈಫ್ ಕರ್ಕೊಂಡು ಟ್ರಿಪ್ ಊರು ಸುತ್ತಾನೆ ಇರ್ತಾನೆ, ಸ್ಟೇಟಸ್ ಇಡ್ತಾನೆ, ಹೋದ್ರೆ ರಾಯಿಗೆ ಹೋಗಿರ್ತಾನೆ, ಇಲ್ಲಾಂದ್ರೆ ಗುಡ್ದಲ್ಲಿ ಇರ್ತಾನೆ. ಹೆಂಗೆ ಇದು? 10 ದಿನ ಕೆಲಸ ಮಾಡೋಣ, 20 ದಿವಸ 8 ದಿವಸ ಸುಖವಾಗಿರೋಣ ಅಂತ. ಆಯಿತು, ಈಗ ಮನೆಗೆ ಹೋಗಿ ಗೊತ್ತಾಗುತ್ತೆ. ಜೊತೆ ಸುತ್ತಾ ಇದೆ ಅಂತ ಅದನ್ನು ಹೇಳು. ನಾನೇ ಕೇಳು ಮರಯ. ಓಕೆ ಎಸ್ ಮೇಡಮ್, ನಿಮ್ಮ ಸ್ಟಂಟ್ಸ್ ಎಲ್ಲ ನೋಡಿದೆ, ಭಾಳ ಖುಷಿ ಆಯಿತು ನನಗೆ. ಮಾಸ್ಟ್ರು ಮೊನ್ನೆ ಒಂದು ಸಾರಿ ಸ್ಟಂಟ್ಗೆ ಅಂತ ಸಾಂಗಲ್ಲಿ ಹಾಕಿದ್ರು, ರೋಪು ಜಂಪು ಎಲ್ಲ. ಆದರೆ ಹುಡುಗ ಆಗಿ ನನಗೆ ಫಸ್ಟ್ ಟೈಮ್ ನಾನು ಹಾಕಿದ್ದು, ಏನೋ ಆಗಲ್ಲ ಬಿಡು ಮಾಸ್ಟ್ರು, ಸೇಫ್ಟಿ ಎಲ್ಲ ಮಾಡಿರ್ತಾರೆ, ಹಂಗೆ ಹಿಂಗೆ ಅಂತ ಅಂದ್ಕೊಂಡೆ. ಓದ್ತವಾ ಅಂತ ಹೆಂಗೆ ಬಿದ್ದೆ. ವಾಪಸ್ ಎದ್ದು ನೋಡ್ತೀನಿ, ಮೈ ಕೈ ಎಲ್ಲ ಕೆರ್ತ್ಕೊಂಡ್ಬಿಟ್ಟಿತ್ತು, ಎಲ್ಲ ಕಡೆ ರಕ್ತ. ಇದನ್ನೆಲ್ಲ ಮೀರಿ ಇಷ್ಟು ಒಳ್ಳೊಳ್ಳೆ ಸ್ಟಂಟ್ಸ್ ಮಾಡಿದ್ದೀರಾ. ನಿಮ್ಮ ಈ ಆನೆಸ್ಟ್ ಪ್ರಯತ್ನಕ್ಕೆ ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಜೊತೆಗೆ ನಾನು ಇದರಲ್ಲಿ ಒಂದು ತುಂಬ ಬಿಲ್ಡಪ್ ಆಗಿರೋ ಒಂದು ಪಾತ್ರ ಮಾಡಿದ್ದೀನಿ. ನಾನು ಟ್ರೈಲರಲ್ಲಿ ಕಾಣಿಸ್ತೀನಿ ಅಂತ ನೋಡ್ತಾನೆ ಇದ್ದೀನಿ. ಅಷ್ಟೊಂದು ಸಸ್ಪೆನ್ಸಲ್ಲಿ ಇದೆಯಾ ಅಂತ ನನಗೆ ಇವಾಗ ಗೊತ್ತಾಯ್ತು. ಟ್ರೈಲರಲ್ಲೇ ಇಲ್ಲ, ನಾನು ಟ್ವಿಸ್ಟ್ ಕ್ಯಾರೆಕ್ಟರ್ ಅನ್ನೋದು ಗೊತ್ತು, ಇಷ್ಟೊಂದು ಟ್ವಿಸ್ಟ್ ಅನ್ನೋದು ಗೊತ್ತಿರಲಿಲ್ಲ. ಪೋಸ್ಟ್ರಲ್ಲೂ ಇಲ್ಲ, ಪೋಸ್ಟಲ್ಲಿ ಹಾಕ್ತಾರೆ ಚಾವು. ನನ್ನೇ ಕನ್ಫ್ಯೂಸ್ ಮಾಡ್ತೀಯ. ಇಲ್ಲ, ಹಾರರು ಅಲ್ಲೇ ಇರೋದು ಸರ್. ಎಸ್, ಇದೇ ನವೆಂಬರ್ 29ಕ್ಕೆ ನಾನಿನ್ನ ಬಿಡಲಾರೆ ಸಿನಿಮಾ ಬರ್ತಾ ಇದೆ. ಎಂಟೈರ್ ಸಿನಿಮಾ ತಂಡಕ್ಕೆ ಆಲ್ ದಿ ಬೆಸ್ಟ್ ನಿಮ್ಮ ಕಡೆಯಿಂದ ಬರಬೇಕು. ಈ ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆ ತಿಳಿಸಿ. ಈ ಥರದ ತಂಡಗಳಿಗೆ ನಿಮ್ಮ ಆನೆಸ್ಟ್ ಸಪೋರ್ಟ್ ಬೇಕು ಅಂತ ಮನಸಾರ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮಚ್ಚ, ನಿನಗೂ ಒಳ್ಳೇದಾಗ್ಲಿ ಕಣೋ. ಅದೇ ರೆಸ್ಪೆಕ್ಟ್ ಇಲ್ಲ, ಫುಲ್ ಅನ್ ರೆಸ್ಪೆಕ್ಟ್. ನಿಮಗೆ ಜೋಡಿ ಇಲ್ವಾ ಅಂತ 10 ಸಲ ಕೇಳಿದೆ. ಇಲ್ಲ ಜೋಡಿನಾ ಮೇಡಮ್? ಇಲ್ಲ ಮೇಡಮ್, ಜೋಡಿ ಯಾಕೆ ಬೇಕು ನಮಗೆ? ಏನೋ ಒಂದು ಸಿಂಗಲ್ ಆಗಿ ಸೋಲೋ ಆಗಿ ಕಟ್ ಮಸ್ತಾಗಿರೋಣ ಮೇಡಮ್. ಆಯ್ತು ಥ್ಯಾಂಕ್ ಯು ತುಂಬ ಒಳ್ಳೆ ಮೇಡಮ್, ನೀವು ತುಂಬ ಚೆನ್ನಾಗಿ ಕಾಣಿಸ್ತೀರಿ. ಥ್ಯಾಂಕ್ ಯು. ಎಷ್ಟು ಟೆನ್ಷನ್ ಅಲ್ಲಿದ್ದಾರೆ ಅಂದ್ರೆ ನಿಜವಾಗ್ಲೂ ಆ ಅಪ್ಪನ ಮಕ್ಕದಲ್ಲಿ ನಗು ನೋಡೇ 1.5 ತಿಂಗಳಾಗೋಯ್ತೇನೋ ನಮಗೆ ಸಿಕ್ಕಿದಾಗಿಂದ. ಫಸ್ಟ್ ಆದ್ರೂ ಹಾಯ್ರಗೋರೆ ಏನ್ರಿ ಚೆನ್ನಾಗಿದ್ದಾರೆ, ಕಷ್ಟ ಸುಖ ಮಾತಾಡೋರು ಎಲ್ಲೋ ಯೋಚನೆ ಮಾಡ್ತಿರ್ತಾರೆ. ಅಂದ್ರೆ ನಿಜವಾಗ್ಲೂ ಸರ್, ನಿಮ್ಮ ಕಷ್ಟ, ನಿಮ್ಮ ಏನು ಇವಾಗ ಟೆನ್ಷನ್ ಇದೆಯಲ್ಲ, ರಾಯರು 29ನೇ ತಾರೀಕು ನಿಮ್ಮ ಕೈ ಹಿಡ್ದೇ ಹಿಡಿತಾರೆ. ಆ ನಂಬಿಕೆ ಅಂತೂ ನಂಗೆ ಖಂಡಿತವಾಗ್ಲೂ ಇದೆ ಸರ್. ಯಾಕಂದ್ರೆ ಸಿನಿಮಾ ಕ್ವಾಲಿಟಿ ಹಂಗಿದೆ ಮೇಡಮ್. ಯಾಕಂದ್ರೆ ನಾವು ಸಣ್ಣ ಪುಟ್ಟ ಸಿನಿಮಾಗಳು ಮಾಡ್ತಿರ್ತೀವಿ, ಅಲ್ಲಿಗೆ ತಕ್ಕಂಗೆ ಏನೇನೋ ಆಗ್ತಾ ಇರುತ್ತೆ. ಒಂದು ಅಂದ್ರೆ ಒಂದು ಅಡ್ಜಸ್ಟ್ಮೆಂಟ್ ಆಗ್ಬಿಡುತ್ತೆ ಕೆಲವು ಕಡೆ. ಯಾವುದೋ ಒಂದು ಪಾತ್ರಕ್ಕೆ ಯಾರೋ ಬೇಕಾಗಿರ್ತಾರೆ, ಆಗಿರಲ್ಲ, ಏನೋ ಆ ಥರ ಎಲ್ಲ ಪ್ರಾಬ್ಲಮ್ ಆಗಿರುತ್ತೆ. ಬಟ್ ಈ ಸಿನಿಮಾದಲ್ಲಿ ಅದನ್ನ ಎಲ್ಲೂ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ ಮೇಡಮ್. ಇವರು 1 ದಿನ ಶೂಟಿಂಗು ಆ ಡೇಲ್ ಮುಗಿಲಿಲ್ಲ ಅಂದರೆ 5 ದಿನ ಆದರೂ ಪರವಾಗಿಲ್ಲ, ಕರೆಕ್ಟ್ ಕ್ವಾಲಿಟಿಲಿ ಸಿನಿಮಾ ಶೂಟ್ ಮಾಡಬೇಕು ಅಂತ ನವೀನ್ ಸರ್ ಅಷ್ಟು ಎಫೆಕ್ಟ್ ಆಗಿ ಮಾಡಿದ್ದಾರೆ. ಅದಕ್ಕೆ ಸಪೋರ್ಟು ಮೇಡಮ್ ಪ್ರೊಡ್ಯೂಸರ್ ಮಾಡಿದ್ದಾರೆ ಹಣದ ವಿಚಾರದಲ್ಲಿ. ನಿಜವಾಗ್ಲೂ ಅವ್ರು ಆಯ್ರು ಖಂಡಿತ ಕೈ ಹಿಡಿತಾರೆ ಸರ್. ಯೋಚನೆ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಮೊದಲು ಚಿಕ್ಕ ಪುಟ್ಟ ಸಿನಿಮಾ ಮಾಡಿದ್ದೆ, ಫ್ರೆಂಡ್ ರೋಲ್ ಥರ. ಒಂದು ಒಳ್ಳೆ ಸಿನಿಮಾ ಕೆರಿಯರಿಗೆ ಸಿಕ್ಕಿದೆ ಅಂದರೆ ಅದು ನಾನಿನ್ನ ಬಿಡಲಾರೆ. ಆ್ಯಕ್ಚುಲಿ ಬೇರೆಯವ್ರು ಸೆಲೆಕ್ಟ್ ಆಗಬೇಕಾಗಿತ್ತು, ನಾನು ಸೆಲೆಕ್ಟ್ ಆದೆ. ನವೀನ್ ಸರ್ ಥ್ಯಾಂಕ್ ಯು. ಚೇತನ್ ಸರ್, ನೀವು ದಯವಿಟ್ಟು ಬನ್ನಿ ಸರ್. ಸೊ ಚೇತನ್ ಸರ್ ಫೋನ್ ಮಾಡಿದ್ರು, ಈ ಥರ ಹಿಂಗೆ ಕ್ಯಾರೆಕ್ಟರ್ ಇದೆ ಮಾಡು ಅಂತ ಹೇಳಿಬಿಟ್ಟು. ಸೊ ತುಂಬ ಅವಕಾಶಕ್ಕೋಸ್ಕರ ಅಲ್ದು ಓಕೆ ಬೇಡ ನನಗೆ ಸಿಗಲ್ಲ ಇದು, ಸೊ ಇಂಜಿನಿಯರಿಂಗ್ ಮಾಡಿದ್ದೀನಿ, ಏನೋ ಕೆಲ್ಸಕ್ಕೆ ಹೋಗ್ಕೊಂಡು ಸುಮ್ಮನೆ ಬಿಡೋಣ ಅಂತ ಸುಮ್ಮನೆ ಆಗಿದ್ದ ಟೈಮಲ್ಲಿ ಚೇತನ್ ಸರ್ ಕಡೆಯಿಂದ ಒಂದು ಕಾಲ್ ಬಂತು, ಈ ಥರ ಒಂದು ಕ್ಯಾರೆಕ್ಟರ್ ಇದೆ ಮಾಡಿ ಅಂತ ಹೇಳಿ. ಸೊ ನವೀನ್ ಸರ್ ಥ್ಯಾಂಕ್ ಯು, ಚೇತನ್ ಸರ್ ಥ್ಯಾಂಕ್ ಯು, ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್. ನವೀನ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವ್ರಿಗೆ ಹುಷಾರಿರಲಿಲ್ಲ ಆ ಟೈಮಲ್ಲಿ. ಸರ್ ಸಾರಿ, ಇದನ್ನು ನಾನು ಹೇಳ್ಬೋದು ಇಲ್ಲ ಗೊತ್ತಿಲ್ಲ, ಹೇಳ್ತಿದ್ದೀನಿ. ಯಾವ ರೇಂಜಿಗೆ ಅಂದರೆ ಅವ್ರಿಗೆ ನಿಂತ್ಕೊಂಡು ಆ್ಯಕ್ಷನ್ ಅಂತ ಹೇಳೋದಕ್ಕೂ ಅವ್ರ ಕೈಲಿ ಆಗ್ತಿರ್ಲಿಲ್ಲ. ನಾವೆಲ್ಲರೂ ನೋಡಿದ್ದೀವಿ ಅದನ್ನು.
ಬಟ್ ಸರ್ ಕೂತ್ಕೊಳ್ಳಿ ಸರ್ ರೆಸ್ಟ್ ಮಾಡಿ ಸರ್ ಅಂತ ನಾವು ಎಷ್ಟು ಹೇಳಿದ್ರು ಇಲ್ಲ ಮೇಡಮ್ ಶೂಟಿಂಗ್ ಮುಗಿಸ್ಬೇಕು ಪಾಪ ಪ್ರೊಡ್ಯೂಸರ್ ದುಡ್ಡು ಹಾಕಿದ್ದಾರೆ ಅಂತ ಹೇಳಿ ಅವರು ಪಾಪ ಆ್ಯಕ್ಷನ್ ಕಟ್ ಹೇಳ್ತಾನೆ ಇದ್ರು. ಥ್ಯಾಂಕ್ ಯು ಸರ್, ನಿಮ್ಮ ಟೀಮಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದ. ಆ್ಯಂಡ್ ಇವ್ರ ಜೋಡಿ ಅಂದ್ರು ಅಲ್ವಾ, ಆ್ಯಕ್ಚುಲಿ ರಿಯಲ್ ಲೈಫಲ್ಲಿ ನಾನು ಅವ್ರನ್ನ ಅಣ್ಣ ಅಂತ ಕರಿತೀನಿ. ಹಂಗೆಲ್ಲ ಹೇಳಂಗಿಲ್ಲ ನೀವು, ಹಂಗೆಲ್ಲ ಹೇಳಂಗಿಲ್ಲ ಸಿನಿಮಾ ಪ್ರಮೋಷನ್. ನಾನು ರಘು ರಿಯಾಲಿಟಿ ಶೋ ಇಂದ ಗೊತ್ತು, ಮಜಾ ಭಾರತ ಮಾಡಿದ್ವಿ. ಸೊ ಹಾಗಾಗಿ ಆ ಒಂದು ಬಾಂಡಿಂಗ್ ಅಲ್ಲಿಂದನೂ ಇದೆ. ಆಯ್ತು, ಅರ್ಥ ಆಯ್ತು. ನೀವೇನು ಕರೆಕ್ಟ್ ಹೇಳು ಮರಿ ಚೀತು ಏನ್ ಹೇಳಿದ್ ನೀನು? ಇವ್ರ ಹಸ್ಬೆಂಡು ನನ್ನ ವೈಫು. ಆಯ್ತು, ನಮಗೆ ಮಾರಲ್ ಆಫ್ ದ ಸ್ಟೋರಿ ಅರ್ಥ ಆಯ್ತು. ಧನ್ಯವಾದಗಳು ನಿಮಗೆ. ಎಸ್, ಎಲ್ಲರಿಗೂ ನಮಸ್ಕಾರ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ 29 ನನಗೆ 2 ಹಬ್ಬ. ಒಂದು ನನ್ನ ಹುಟ್ಟಿದಬ್ಬ, ಆ ದಿನ ನಮ್ಗೆ ಯಾವತ್ತಿದ್ರು ಸ್ಪೆಷಲ್ಲೇ. ಆ ಹಬ್ಬದ ಜೊತೆ ಈ ಒಂದು ಸಿನಿಮಾನು ಕೂಡ ನಮ್ಮ ಫ್ಯಾಮಿಲಿ ಜೊತೆ ಇಡೀ ನನ್ನ ಫ್ರೆಂಡ್ಸ್ ಜೊತೆ ನೋಡ್ತೀನಿ. ಮೇನ್ಲಿ ಅವತ್ತು ನಾನು ಹೇಳ್ದಂಗೆ ಆ ಟೀಸರಲ್ಲಿ ಹೇಳಿದ್ದೀವಿ, ಒಂದಷ್ಟು ಪ್ರಾಡಕ್ಟ್ಗಳು ಒಟ್ಟಿಗೆ ಸೇರಿದಾಗ ಒಂದು ಒಳ್ಳೆ ಔಟ್ಪುಟ್ ಆಚೆ ಬರುತ್ತೆ. ಸೊ ಅದು ಪ್ರೊಡ್ಯೂಸರ್ ಟೀಮ್ ಇರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ನಮ್ಮ ಮ್ಯೂಸಿಕ್ ಇರ್ಬೋದು, ನಮ್ಮ ಡ್ಯಾನ್ಸ್ ಇರ್ಬೋದು, ನಮ್ಮ ಆ್ಯಕ್ಟಿಂಗ್ ಇರ್ಬೋದು, ಎಲ್ಲ ಒಂದು ಬ್ಯೂಟಿಫುಲ್ ಕಂಟೆಂಟ್ ಕೊಟ್ಟು ಒಂದು ಡಬ್ಬಿಲಿ ಇಟ್ಟಿದ್ದೀವಿ. ಇದನ್ನು ಜನರಿಗೆ ರೀಚ್ ಮಾಡಿಸೋಕ್ಕಾಗೋದು ನಮ್ಮ ಮಾಧ್ಯಮದವ್ರು ಮಾತ್ರ. ದಯವಿಟ್ಟು ಹಂಬಲ್ ರಿಕ್ವೆಸ್ಟು, ಒಂದು ಚೆನ್ನಾಗಿರೋ ಪ್ರಾಡಕ್ಟ್ನ ನಮ್ಮ ಜನರಿಗೆ ರೀಚ್ ಮಾಡಬೇಕು ಅಂದರೆ ಸೋಷಿಯಲ್ ಮೀಡಿಯಾ ಇಸ್ ದ ಫಸ್ಟ್ ಥಿಂಗ್. ನೀವೆಲ್ಲರೂ ಸಪೋರ್ಟ್ ಮಾಡಿ. ಒಂದು ಒಳ್ಳೆ ಪ್ರಾಡಕ್ಟ್ ಹೊರಗಡೆ ಬರುತ್ತೆ. ಕನ್ನಡ ಇಂಡಸ್ಟ್ರೀಲಿ ಇದು ಒಂದು ಒಳ್ಳೆ ಮೈಲ್ಗಲ್ಲಾಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ಒಂದು ಪುಟ್ಟ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನವೀನ್ ಸರ್ ಆ್ಯಂಡ್ ದ ಹೋಲ್ ಟೀಮ್ ಆ್ಯಂಡ್ ದಟ್ಸ್. ಥ್ಯಾಂಕ್ ಯು. ಓಕೆ, ಈ ಸಿನಿಮಾದ ಎಲ್ರಿಗೂ ನಮಸ್ಕಾರ. ಸ್ವಲ್ಪ ಮುಂದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮನ್ಷಿ. ನಾನಿನ್ನೆ ಬಿಡಲಾರೆ ಇದೇ ನವೆಂಬರ್ 29ಗೆ ರಿಲೀಸ್ ಆಗ್ತಾ ಇದೆ. ಇಲ್ಲಿ ಭಯ ಅನ್ನೋದಕ್ಕಿಂತ ಜಾಸ್ತಿ ತುಂಬ ಕಾನ್ಫಿಡೆನ್ಸ್ ಇದೆ. ಪ್ರೀವಿಯಸ್ 3 ಸಿನಿಮಾ ಮಾಡಿದ್ದೆ, ಅಷ್ಟೊಂದು ಬೆಳಕಿಗೆ ಬಂದಿರಲಿಲ್ಲ. ಈ ಒಂದು ಸಿನಿಮಾ ಮುಖಾಂತರ ನಾನು ಬೆಳಕಿಗೆ ಬರ್ತೀನಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಅಷ್ಟೊಂದು ಪವರ್ಫುಲ್ ಆಗಿರೋಂಥ ಕಂಟೆಂಟು, ಪಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲಿ ಶ್ರದ್ಧೆ ಮತ್ತು ಪ್ರಾಮಾಣಿಕತೆ ಇರುತ್ತೆ ಅಲ್ಲಿ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಚೇತನ್ ಸರ್, ನೀವು ಇವತ್ತು ಆ ಒಂದು ದೇವರ ರೂಪದಲ್ಲಿ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿದ್ದಾರೆ ಸರ್. ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್. ನಮಗೆ ಇದೊಂದು ಧೈರ್ಯ ಮತ್ತು ತುಂಬ ಉತ್ಸಾಹಭರಿತವಾಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀವು ನನ್ನ ಒಂದು ಕ್ರಶ್ ಸಿನಿಮಾಗೆ ಒಂದು ವಿಡಿಯೋ ಮಾಡೋ ಮುಖಾಂತರ ಒಂದು ಬೈಟ್ಸ್ ಕೊಟ್ಟಿದ್ರಿ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಸ್, ಇದು ಹೇಳೋ ಗೊತ್ತಿಲ್ಲ. ವಾಟ್ಸಪ್ ಸ್ಟೇಟಸ್ ಇಟ್ಟಿದ್ದೆ, ಫೇಸ್ಬುಕ್ಕಲ್ಲಿ ಪೋಸ್ಟ್ ಇಟ್ಟಿದ್ದೆ. ಚೇತನ್ ಸರ್ ಮತ್ತು ತರುಣ್ ಸರ್ ಎಲ್ಲ ಹಿಂಗೆ ನಮ್ಮನ್ನ ಸಿನಿಮಾಗೆ ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದೆ. ಸೊ ನನ್ನ ಒಬ್ಬ ಕೆಲವು ಜನ ಫ್ರೆಂಡ್ಸು ಮಚ್ಚ ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿದರು. ಸೊ ಒಂದು ಮಾತು ಕೇಳ್ತೀನಿ, ತಪ್ಪಾಗಿದ್ರೆ ಕ್ಷಮಿಸಿ. ನಿಮ್ಮ ಸಿನಿಮಾದಲ್ಲಿ ಒಂದು ಚಾನ್ಸ್ ಕೊಡಿ ಸರ್. ಸರ್ ಕೇಳೋದ್ರಲ್ಲಿ ಖಂಡಿತ ತಪ್ಪೇ ಇಲ್ಲ. ನಾರ್ತ್ ಕರ್ನಾಟಕ ನನ್ನ ಊರು. ಸುಮಾರು ಒಂದು 70 ಶೋಗಳು ಮಾಡಿದ್ದೀನಿ. ಬೀದಿ ನಾಟಕಗಳು ಮಾಡಿದ್ದೀನಿ. ಆಮೇಲೆ 3 ಸಿನಿಮಾ ಮಾಡಿದ್ದೀನಿ. ನಾನೊಂದು ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ ಮಾಡಬೇಕಿದ್ದೆ ಬಂದವನು. ಆ ದೇವ್ರ ದಯಿಂದ 3 ಸಿನಿಮಾ ಲೀಡಾಗೆ ಮಾಡಿದ್ದೀನಿ. ಸೊ ಈ ಒಂದು ಸಿನಿಮಾ ಮುಖಾಂತರ ಒಂದು ಪವರ್ಫುಲ್ ಆಗಿದ್ದ ಕ್ಯಾರೆಕ್ಟರ್ ಸಿಕ್ಕಿದೆ. ಕೇಳೋದ್ರಲ್ಲೇ ತಪ್ಪಿಲ್ಲ ಅಂತ ಅನಿಸ್ತು. ದಯವಿಟ್ಟು ನನಗೆ ಮೇಲ್ ಲೀಡ್ ಅಂತಾನೆ ಇಲ್ಲ, ಒಂದು ಒಳ್ಳೆ ಒಂದು ಕ್ಯಾರೆಕ್ಟರ್ ಕೊಡಿ ಸರ್ ಹೇಳ್ತೀನಿ. ಸಾರಿ, ಸ್ವಲ್ಪ ಎಮೋಷನಲ್ ಆದೆ. ಆ್ಯಂಡ್ ಡಿಫ್ರೆಂಟ್ ಯಾರಿ ಸರ್, ನಿಮ್ಮ ಜೊತೆ ವರ್ಕ್ ಮಾಡಬೇಕಂತ ಒಂದು ಕನಸಿದೆ ಸರ್. ದಯವಿಟ್ಟು ನಿಮ್ಮ ಸಿನಿಮಾದಲ್ಲಿ ಒಂದು ಚಾನ್ಸ್ ಕೊಡಿ ಸರ್ ಕೇಳ್ತೀನಿ. ಎಸ್, ಪ್ರೀವಿಯಸ್ ಸಿನಿಮಾ 3 ಸಿನಿಮಾ ಮಾಡಿದ್ದೀನಿ. ಈ ಒಂದು ಸಿನಿಮಾದಲ್ಲಿ ತುಂಬ ಒಂದು ಪವರ್ಫುಲ್ ಆಗಿಂಥ ಕ್ಯಾರೆಕ್ಟರ್ ಇದೆ, ಒಂದು ಜವಾಬ್ದಾರಿ ಇರೋಂಥ ಒಂದು ಕ್ಯಾರೆಕ್ಟರ್ ಇದೆ. ಚೆನ್ನಾಗಿ ನಿಭಾಯಿಸಿದ್ದೀನಿ, ಒಂದು ತೃಪ್ತಿ ಕೊಟ್ಟಿದೆ. ಚೆನ್ನಾಗಿ ನಿಭಾಯಿಸಿದ್ದೀನಿಗಿಂತ ನನ್ನಲ್ಲಿರುವ ಒಂದು ಕಲೆನ ನವೀನ್ ಸರ್ ತೆಗೆಸಿದ್ರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮೋರ್ ದನ್ ದ್ಯಾಟ್, ಅವರೊಬ್ಬರು ಚೆನ್ನಾಗಿ ಕತೆ ಬರೀತಾರೆ, ಅದ್ರ ಲಿರಿಕ್ಸ್ ಬರೀತಾರೆ, ಡೈಲಾಗ್ ಬರೀತಾರೆ, ಕೋರಿಯೋಗ್ರಫಿ ಮಾಡ್ತಾರೆ. ಅಷ್ಟೊಂದು ಟ್ಯಾಲೆಂಟ್ ಇರೋಂಥ ಮನುಷ್ಯ. ಟ್ಯಾಲೆಂಟ್ ಅಂತ ಹೇಳೋಕ್ಕಿಂತ ಒಂದು ಜ್ಞಾನ ಉಳ್ಳಂಥ ಮನುಷ್ಯ. ಜ್ಞಾನ ಒಂದು ಭಂಡಾರನೇ ಇದೆ ಅವ್ರ ತಲೆಯಲ್ಲಿ. ಸೊ ಇವಾಗ
ಮುಂಬರುವಂಥ ಕಲಾವಿದರಿಗೆ, ಪ್ರೊಡ್ಯೂಸರ್ಸ್ಗೆ ಒಬ್ಬ ಅದೃಷ್ಟದ ಡೈರೆಕ್ಟರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಸ್ ನವೀನ್, ನಿಮ್ಮ ಡೆಬ್ಯೂ ಸಿನಿಮಾ ರಿಲೀಸ್ ಆಗ್ತಾ ಇದೆ, ನಿಮಗೆ ಆಲ್ ದಿ ಬೆಸ್ಟ್. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಮೇಡಮ್, ವೆರಿ ಸ್ಟ್ರಾಂಗ್ ಲೇಡಿ. ಫಸ್ಟ್ ಡೇ ಯಾವ ಥರ ಉತ್ಸಾಹ ಚೈತನ್ಯ ಇತ್ತು, ಇವತ್ತು ಕೂಡ ಹಾಗೇ ಇದ್ದಾರೆ. ಒಂದು ದಿವಸ ಹೇಳಿದ್ರು ಮೇಡಮ್ ನನಗೆ, ಸರ್ ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಬರ್ತಿದೆ. ಎಸ್, ಅಫ್ಕೋರ್ಸ್ ತುಂಬ ಚೆನ್ನಾಗಿ ಬಂದಿದೆ. ಈ ಸಿನಿಮಾಯಿಂದ ಒಂದು 50 ಕೋಟಿ ಬಂದರೆ ಸಾಕು ಸರ್, ಒಂದು 20 ಸಿನಿಮಾ ನಾನು ಪ್ರೊಡಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರು. ಅವತ್ತು ನಾನು ಕೂಲಾಗಿ ತೊಗೊಂಡಿದ್ದೆ. ಮೊನ್ನೆ ಒಂದು ಬುಕ್ ಓದ್ತಾ ಇದ್ದೆ ನಾನು, ವಾಲ್ಟ್ ಡಿಸ್ನಿ, ಅಮೆರಿಕನ್ ಪ್ರೊಡ್ಯೂಸರ್ ಕಮ್ ಅನಿಮೇಟರ್ ಅವರು. ಅವ್ರು ಒಂದು ಕೋಟ್ ಹೇಳ್ತಾರೆ, ವಿ ಡೋಂಟ್ ಮೇಕ್ ಮೂವೀಸ್ ಟು ಮೇಕ್ ಮನಿ, ವಿ ಮೇಕ್ ಮನಿ ಟು ಮೇಕ್ ಮೋರ್ ಮೂವೀಸ್ ಅಂತ. ಸೊ ಆ ಒಂದು ಥಾಟ್ ಪ್ರೊಸೆಸ್ಸಲ್ಲಿ ಮೇಡಮ್ ಇದ್ದಾರೆ. ಆ್ಯಕ್ಚುಲಿ ತುಂಬ ಒಳ್ಳೆಯದದು. ನಮ್ಮಂಥ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ ಕೆಲಸ ಸಿಗುತ್ತೆ, ಅವ್ರ ಫ್ಯಾಮಿಲಿಗೆ ಒಳ್ಳೇದಾಗುತ್ತೆ. ಸೊ ಮೇಡಮ್, ನಿಮ್ಮ ಸಿನಿಮಾ ಕನಸು ಒಲವು ತುಂಬಾ ಇದೆ. ನಿಮಗೆ ಇನ್ನೂ ಹೆಚ್ಚು ಸಿನಿಮಾಗಳು ನಿಮ್ಮ ಕಂಪ್ನಿ ಮುಖಾಂತರ ಬರಲಿ, ನಮ್ಮಂಥ ಕಲಾವಿದರಿಗೆ ಅವಕಾಶ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಕಲಾವಿದೆಯಾಗಿ ನಾನು ಏನು ಹೇಳಬೇಕಾಗಿಲ್ಲ, ಅಷ್ಟು ಚೆನ್ನಾಗಿ ನೀವು ಪರ್ಫಾರ್ಮೆನ್ಸ್ ಮಾಡಿದ್ದೀರಾ, ತುಂಬ ಡೆಡಿಕೇಟೆಡ್ಡು. ಎಸ್, ಇನ್ನೂ ತುಂಬ ಹೇಳೋದಿದೆ ನಿಮ್ಮ ಬಗ್ಗೆ. ನಾನು ಅದರ ಸಕ್ಸಸ್ ಬಿಟ್ಟಲ್ಲಿ ಹೇಳ್ತೀನಿ, ಪಕ್ಕಾ ಶ್ಯೂರ್ ಇದನ್ನ ಸಕ್ಸಸ್ ಬಿಡೋದು ಹೇಳ್ತೀನಿ ಮೇಡಮ್. ಸಕ್ಸಸ್ ಆಗಿದೆ ಸಿನಿಮಾ, ಐ ಆಮ್ ವೆರಿ ಕಾನ್ಫಿಡೆಂಟ್. ಆ್ಯಂಡ್ ಎಸ್, ಶ್ರೀಧರ್ ಸರ್, ಶ್ರೀನಿವಾಸ್ ಪ್ರಭು ಸರ್, ಮಹಾಂತೇಶ್, ರಘು, ಹರ್ಷಿತಾ ಅವರು ಮತ್ತು ಶರತ್ ಅವರು ಎಲ್ಲರ ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಇದೆ. ಆ್ಯಂಡ್ ಶ್ರೀಧರ್ ಸರ್, ನಿಮಗೆ ನಮ್ಮದು ಮತ್ತು ಶ್ರೀಧರ್ ಸರ್ ಇದು 3ನೇ ಸಿನಿಮಾ. ಸರ್, ನೀವು ಕ್ರಶ್ ಸಿನಿಮಾದಲ್ಲಿ ಒಂದು ಪ್ರಿನ್ಸಿಪಲ್ ಕ್ಯಾರೆಕ್ಟರ್ ನಿಭಾಯಿಸಿದ್ದೀರಾ ಸರ್. ಅಲ್ಲಿ ಒಂದು ಕಾಲೇಜ್ ಸೀನ್ ಬರುತ್ತೆ, ಆ ಒಂದು ಸೀನ್ನ ಕಟ್ ಮಾಡಿ ಟ್ರೋಲ್ ಮಾಡಿದ್ದಾರೆ ಸರ್. ನಿಯರ್ಲಿ 22 ಮಿಲಿಯನ್ ವ್ಯೂಸ್ ಆಗಿದೆ ಸರ್. 22 ಮಿಲಿಯನ್ ವ್ಯೂಸು, 58,000 ಕಮೆಂಟ್ಸ್ ಇದೆ ಸರ್. ಇದು ಯಾವ ಸಿನಿಮಾ, ಇದು ಯಾವ ಸಿನಿಮಾ ಅಂತೇಳಿ. 22 ಮಿಲಿಯನಲ್ಲಿ 1-2 ಮಿಲಿಯನ್ ನಮ್ಮ ಸಿನಿಮಾ ನೋಡೋಕೆ ಬಂದಿದ್ರೆ ಇವತ್ತು ಕೈ ತುಂಬ ನನ್ನ ಕೆಲಸ ಇರೋದು. ಇರಲಿ, ಶ್ರಮ ಮತ್ತು ಪ್ರಯತ್ನ ನಿರಂತರವಾಗಿ ಇರಬೇಕು ಅಂತಾರೆ. ಸೊ ಅದು ಎಲ್ಲ ಒಂದು ಕಡೆ ಪ್ರತಿಫಲ ಸಿಗುತ್ತೆ. ಆ್ಯಂಡ್ ಐ ಆಮ್ ಶ್ಯೂರ್ ಈ ಒಂದು ಸಿನಿಮಾ ನಾನೇ ಬಿಡಲಾರೆ ಮುಖಾಂತರ ಅದನ್ನು ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಫೈನಲಿ ಈ ಒಂದು ವೇದಿಕೆ, ಇಷ್ಟೊಂದು ಥಿಯೇಟರು ಮತ್ತು ಇಷ್ಟೊಂದು ಸಿನಿಮಾಗಳು ಮಾಡೋಕ್ಕೆ ಪ್ರಾಮುಖ್ಯತೆ ನನ್ನ ಜೀವನದಲ್ಲಿ ಅಂದರೆ ನಮ್ಮ ಬ್ರದರ್ ಮಲ್ಲಿಕಾರ್ಜುನ್ ಅವರು, ಅವರ ಸಪೋರ್ಟ್ ಏನು ಹೇಳ್ತೇನೆ ನಾನು ಇಲ್ಲಿವರೆಗೆ ಬರೋಕ್ಕಾಗ್ತಾ ಇರಲ್ಲ. ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟು ಕೊನೆ ತನಕ ಇರಲಿ. ಎಸ್, ಫೈನಲ್ ಆಗಿ ಮಾಧ್ಯಮದವರಿಗೆ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ನೀವು ಕೂಡ ಅಷ್ಟೇ ಅದ್ಭುತವಾಗಿ ನಮ್ಮ ಸಿನಿಮಾನ ಪ್ರಮೋಟ್ ಮಾಡಿ ಕೊಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕನ್ನಡ ಪ್ರೇಕ್ಷಕರಿಗೆ ನವೆಂಬರ್ 29 ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಸಿನಿಮಾನ ಥಿಯೇಟರಲ್ಲೇ ಬಂದು ನೋಡಿ, ಒಂದು ಒಳ್ಳೆಯ, ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಆ್ಯಂಡ್ ಐ ಆಮ್ ಶ್ಯೂರ್ ಮೋರ್ ದನ್ ದ್ಯಾಟ್, ಒಂದು ಗುರು ರಾಯರ್ಗಂತೂ ಎನರ್ಜಿ ನಿಮ್ಮಲ್ಲಿ ಪಾಸಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಪ್ಲೀಸ್ ನಮ್ಮ ಸಿನಿಮಾನ ನವೆಂಬರ್ 29ಗೆ ಬಂದು ಸಿನಿಮಾ ಥಿಯೇಟ್ರಲ್ಲೇ ನೋಡಿ. ಆ್ಯಂಡ್ ಪ್ಲೀಸ್ ನೋ ಪೈರಸಿ. ಥ್ಯಾಂಕ್ ಯು. ನಿಮಗೆ ಭಾರತಿ ಅವರು, ನೀವು ಹೇಳಿದ ಹಾಗೆ ಇವ್ರು ಹೇಳಿದ್ದನ್ನು ನಾವೆಲ್ಲರೂ ಒಪ್ಕೊಳ್ತೀವಿ. ವೆರಿ ಸ್ಟ್ರಾಂಗ್ ವುಮೆನ್ ನೀವು, ನಿಮ್ಮ ಇಡೀ ಕುಟುಂಬ. ಸಿನಿಮಾ ರಿಲೀಸಿಗೆ ರೆಡಿ ಆಗಿದೆ, ಏನು ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ವಿಜುವಲ್ ಮೀಡಿಯಾ, ಡಿಜಿಟಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಎಲ್ರಿಗೂ ನನ್ನ ಕಡೆಯಿಂದ ನಮಸ್ಕಾರ. ಆ್ಯಂಡ್ ಚೇತನ್ ಸರ್, ಶ್ರೀಧರ್ ಸರ್, ನಮಸ್ಕಾರ ಸರ್. ಎಲ್ರಿಗೂ, ಡಾನಿ ಮಾಸ್ಟರ್, ಶರತ್ ಸರ್ ಆ್ಯಂಡ್ ರಘು ಸರ್, ಎಲ್ರಿಗೂ, ಮಾಂತೇಶ್ ಸರ್, ಎಲ್ರಿಗೂ ನಮಸ್ಕಾರ. ಫಸ್ಟ್ ಟ್ರೇಲರ್ ನೋಡಿದಾಗಲೇ ನನಗೆ ಇವಾಗ ಒಂದು ಡೈಲಾಗ್ ನೆನಪಾಯಿತು. ತುಂಬ ಆತ್ಮವಿಶ್ವಾಸದಿಂದ, ತುಂಬ ದೃಢ ನಿಶ್ಚಲದಿಂದ ಆ್ಯಂಡ್ ತುಂಬ ಹೆಮ್ಮೆಯಿಂದ ಒಂದು ಡೈಲಾಗ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ನನ್ನ ಸಿನಿಮಾದಲ್ಲ, ಬೇರೆ ಸಿನಿಮಾದು. ये तो सिर्फ ट्रेलर है, पिक्चर अभी बाकी है मेरे दोस्त. ಸೊ ಇದು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಇದು ಏನು ನೋಡಿದಿರಲ್ಲ, ಇದಕ್ಕೂ 100 ಟೈಮ್ಸ್ ನಿಮಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಈ ಸಿನಿಮಾ ನಾನು ಯಾಕೆ ಈ ಡೈಲಾಗ್ ಹೇಳಿದೆ ಅಂತ. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ಯಾಕಂದರೆ ಲಾಸ್ಟ್ ಟೈಮ್ ನಾನು ತುಂಬ ಮಾತಾಡ್ಬಿಟ್ಟಿದ್ದೆ. ಸೊ ಡೈರೆಕ್ಟರ್ ಸರ್, ಪ್ಲೀಸ್ ಸ್ಟೇಜ್ ಮೇಲೆ ಬರ್ತೀರಾ? ನವೀನ್ ಸರ್ ಬನ್ನಿ, ಹಾಗೆ ಡಿಸ್ಟ್ರಿಬ್ಯೂಟರ್ ಆಗಿರುವಂಥ ಹೇಮಂತ್ ಅವ್ರು ಕೂಡ ವೇದಿಕೆ. ಹೇಮಂತ್ ಸರ್ ಬನ್ನಿ. ಆ್ಯಂಡ್ ಹೇಮಂತ್ ಅವರು, ಪ್ರೊಡಕ್ಷನ್ ಮ್ಯಾನೇಜರ್ ಚೇತನ್ ಸರ್, ಪ್ಲೀಸ್ ಬನ್ನಿ. ಚೇತನ್ ಸರ್ ಬನ್ನಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್, ನಾವು ಸಿನಿಮಾ ಮಾಡೋದು ದೊಡ್ಡದು, ಅದಕ್ಕಿಂತ ದೊಡ್ಡದು ಜನರಿಗೆ ತಲುಪಿಸೋದು.
ಕನ್ನಡ ಪಿಕ್ಚರ್ಸಿಂದ ನಾನು ಪ್ರವೀಣ್ ಏಕಾಂತ್ ಸರ್ ಮತ್ತು ಸುಮನ್ ಸರ್ಗೆ ಕರೆದಿಬೇಕಂತೀನಿ. ಬರ್ತಾರೆ ಸರ್ ಬನ್ನಿ, ಒಂದೇ ಒಂದು ಮಾತು, ಬನ್ನಿ ಬನ್ನಿ ಸರ್, ಬನ್ನಿ. ಇಲ್ಲ ಬನ್ನಿ, ದಯವಿಟ್ಟು ಬನ್ನಿ. ಚೇತನ್ ಸರ್ ಒಂದು ಮಾತಾಡ್ಸ್ಬಿಟ್ಟು ಎಲ್ಲರೂ ಕರಿತೀವಿ. ಶೋರ್. ಪ್ರವೀಣ್ ಸರ್ ಬನ್ನಿ. ಸುಮನ್ ಸರ್ ಎಲ್ರಿಗೂ ಯಾಕೆ ಸ್ಟೇಜ್ ಮೇಲೆ ಕರಿತಾ ಇದ್ದೀನಿ ಅಂತಂದ್ರೆ, ಸುಮನ್ ಸರ್ ಓಕೆ, ಸುಮನ್ ಸರ್ ಇಲ್ಲ. ನಾನು ಎಲ್ರಿಗೂ ಯಾಕೆ ಸ್ಟೇಜ್ ಮೇಲೆ ಕರಿತಾ ಇದ್ದೀನಿ ಅಂತಂದ್ರೆ, ಫಸ್ಟ್ ಆಫ್ ಆಲ್ 4 ಪಿಲ್ಲರ್ಸ್ ಅಂತ ಹೇಳ್ತಾರೆ ಸಿನಿಮಾ ಮಾಡಬೇಕಾದ್ರೆ. 4 ಪಿಲ್ಲರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನನ್ನ ಜಾಗದಲ್ಲಿ ನಾನು ನನ್ನ ತಾಯಿಗೆ ಇಡಕ್ಕೆ ಇಷ್ಟಪಡ್ತೀನಿ, ಶ್ರೀಮತಿ ಭಾರತಿ ಬಾಳಿ. ಸೆಕೆಂಡ್ ಬರ್ತಾರೆ ನಮ್ಮ ಡೈರೆಕ್ಟರ್. ಆ ಸಿನಿಮಾ ನಾನು ಮಾಡಬೇಕು ಅಂತ ಅಂದಾಗ ಇವ್ರು ಇಲ್ದೇನೆ ಸಿನಿಮಾ ಕಂಪ್ಲೀಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ಥ್ಯಾಂಕ್ ಯು ಸರ್, ಒಂದು ಒಳ್ಳೆ ಸ್ಕ್ರಿಪ್ಟ್ ಮಾಡಿದ್ದೀರಾ ಆ್ಯಂಡ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಏನು ಟೇಬಲ್ ವರ್ಕ್ ಮಾಡಿದ್ರು ಸರ್ ಅದೇ ತೆರೆ ಮೇಲೆ ಕಾಣಿಸುತ್ತೆ. ಸೊ ಹಾಗಾಗಿ ಒಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ. ಆ್ಯಂಡ್ ಅಮ್ಮಗೂ ಅಷ್ಟೇ ಹ್ಯಾಪಿ ಆಗಿದ್ದಾರೆ ಅವರು. ನನ್ನ ಮಗಳು ಮಾಡಬೇಕು ಅಂತ ಅಂದಿದ್ಲು, ಅದು ಮಾಡಿ ತೋರಿಸಿದ್ದಾಳೆ ಅಂತ. ಸೊ ಆ್ಯಂಡ್ ಥರ್ಡ್, ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಈಸ್ ಪ್ರೊಡಕ್ಷನ್ ಮ್ಯಾನೇಜರ್ ಚೇತನ್ ಸರ್ ಅವರು. ಯಾಕಂತಂದರೆ ನಾವು ಹೊಸಬ್ರು ಆದಮೇಲೆ ಹೊಸಬ್ರು ಆಗಿರೋದ್ರಿಂದ ನಮ್ಮ ಹತ್ರ ಜಾಸ್ತಿ ಅಷ್ಟು ಕಾಂಟ್ಯಾಕ್ಟ್ಸ್ ಇರಲಿಲ್ಲ. ಸೊ ಒಂದು ರೈಟ್ ಪ್ರೊಡಕ್ಷನ್ ಮ್ಯಾನೇಜರ್ ಇಸ್ ಸೋ ಇಂಪಾರ್ಟೆಂಟ್ ಅಂತ ನನಗೆ ಈ ಸಿನಿಮಾದಲ್ಲೇ ಗೊತ್ತಾಗಿತ್ತು. ಸೊ ಥ್ಯಾಂಕ್ ಯು ಸರ್. ಏನೇ ಬೇಕಾಗಿದ್ರು ಅಲ್ಲೇ ಆನ್ ಸ್ಪಾಟಲ್ಲಿ ಇರ್ತಿತ್ತು. ಯಾರನ್ನೇ ಕಾಲ್ ಮಾಡಿ ಕರಿಬೇಕಾದ್ರೂ ದಿಢೀರ್ ಅಂತ ಒಂದು ಫೋನ್ ಕಾಲ್ ಹಾಕಿದರೆ ಬಂದುಬಿಡ್ತಿದ್ರು. ಸೊ ಆ ಥರದ ಪ್ರೊಡಕ್ಷನ್ ಮ್ಯಾನೇಜರ್ ನಮ್ಗೆ ಸಿಕ್ಕಿದ್ದಕ್ಕೆ ತುಂಬ ಖುಷಿ ಇದೆ. ಆ್ಯಂಡ್ ಸಿನಿಮಾ ಮಾಡಿದ ಮೇಲೆ ಅದನ್ನ ಜನರಿಗೆ ತಲುಪಿಸೋದಿದೆಯಲ್ಲ, ಅದು ತುಂಬ ಕಷ್ಟಕರ ಕೆಲಸ. ಸೊ ನಮ್ಮ ಮಾರ್ಕೆಟಿಂಗ್ ಹೆಡ್ ಪ್ರವೀಣ್ ಸರ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ರೀಚ್ ಆಗ್ತಿದೆ ಆ್ಯಂಡ್ ಒಳ್ಳೆ ಗುಡ್ ರೆಸ್ಪಾನ್ಸ್ ಬರ್ತಿದೆ. ಸೊ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಟು ಬಿ ಹಿಯರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ November 29th ನಮ್ಮ ಸಿನಿಮಾ ಬರ್ತಿದೆ, ಎಲ್ಲರೂ ನೋಡಿ ಆ್ಯಂಡ್ ಆಶೀರ್ವಾದಿಸಿ. ಥ್ಯಾಂಕ್ ಯು. ಓಕೆ, ನೀವೆಲ್ಲರೂ ಇಲ್ಲೇ ಇರುವಾಗಲೇ ನಮ್ಮ ಚೇತನ್ ಕೆಲಸ ಎದ್ದು ಕಾಣ್ತಾ ಇದೆ ಸರ್. ತುಂಬ ಕಾನ್ಫಿಡೆನ್ಸ್ ಕೆಲಸದಲ್ಲಿ ಕಾಣ್ತಾ ಇದೆ. ಏನು ಹೇಳ್ತೀರಾ? ಸಿನಿಮಾ ರಿಲೀಸಿಗೆ ರೆಡಿ ಆಗಿದೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇದೇ November 29th ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ತುಂಬ ಖುಷಿ ಇದೆ ಮತ್ತು ಎಕ್ಸೈಟ್ಮೆಂಟ್ ಇದೆ. ಭಯಾನಕ್ಕಿಂತ ಹೆಚ್ಚಾಗಿ ನಾವು ಮಾಡಿರೋ ಒಂದು ಸಿನಿಮಾ ಮೇಲೆ ನಮಗೆ ತುಂಬ ಕಾನ್ಫಿಡೆಂಟ್ ಇದೆ. ಮೊದಲನೇದಾಗಿ ನಾನು ಚೇತನ್ ಸರ್ಗೆ ತುಂಬ 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 ದೊಡ್ಡ ಧನ್ಯವಾದ ಸರ್. ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು. ಆ್ಯಕ್ಚುಲಿ ಬಂದ ತಕ್ಷಣ ಸರ್ಗೂ ನೆನಪು ಮಾಡಿದೆ. ನಾನು ಇಂಡಸ್ಟ್ರಿಗೆ ಬರೋ ಒಂದು ಮುಂಚೆ ಅಂದರೆ ಇಂಡಸ್ಟ್ರಿಗೆ ಪ್ರಯತ್ನ ಪಡ್ತಾ ಇದ್ದೆ, ಇಂಡಸ್ಟ್ರಿಗೆ ಹೋಗ್ಬೇಕು, ನಾನು ಡೈರೆಕ್ಟರ್ ಆಗಬೇಕು ಅಂತ. ಆವಾಗ ನನಗೆ ಇಂಡಸ್ಟ್ರಿಯಿಂದ ಒಂದು ಮೊದಲನೇ ಪರಿಚಯ ಆದಂಥ ವ್ಯಕ್ತಿ ಅಂದರೆ ಅದು ನಮ್ಮ ಚೇತನ್ ಸರ್. ಮೈಸೂರಲ್ಲಿ ಶೂಟಿಂಗ್ ನಡೀತಾ ಇತ್ತು, ಅದ್ದೂರಿ ಸಿನಿಮಾ ಸರ್ ಮಾಡ್ತಾಯಿದ್ರು. ಆವಾಗ ಒಂದು ಪರಿಚಯ ಆಗಿ ನಾನು ಇದೇ ಥರ ಎಲ್ಲ ಸ್ಟ್ರಗಲ್ ಮಾಡ್ತಾ ಇದ್ದೆ. ನಾನು ಕಾಂಟ್ಯಾಕ್ಟಲ್ಲಿ ಸಿಗ್ಬೋದಾ, ಹಿಂಗೆ ಇಂಡಸ್ಟ್ರಿಗೆ ಹೋಗಬೇಕು ಅಂತ. ಆ ಟೈಮಲ್ಲಿ ಯಾಕಂದರೆ ಬೇರೆ ಏನು ಕಾಂಟ್ಯಾಕ್ಟ್ಸ್ ಸ್ಟ್ರಗಲ್ ಮಾಡ್ತಿರೋ ಟೈಮಲ್ಲಿ ಅವಾಗ ಚೇತನ್ ಸರು ತುಂಬ ಟೈಮ್ ಅವ್ರ ಹತ್ರ ಮಾತಾಡಿ ಆಮೇಲೆ ಎಲ್ಲ ಗೆಳೆಯ ಆಯಿತು ಅಂದ್ಬಿಟ್ಟು ಅವಾಗ ನಂಬರ್ ಕೊಟ್ಟು ಆಮೇಲೆ ಬೆಂಗಳೂರಿಗೆ ಬಂದು ತುಂಬ ಸ್ಟಾರ್ಟಿಂಗ್ ಪೀರಿಯಡಲ್ಲಿ ತುಂಬ ಸಜೆಷನ್ ಕೊಟ್ಟಿದ್ದಾರೆ ನನಗೆ. ಸರ್ ಥ್ಯಾಂಕ್ ಯು ಸೋ ಮಚ್. ಇವತ್ತು ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಯಿತು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಅವಾಗಲೇ ಲಾಸ್ಟು ಟೀಸರ್ ಲಾಂಚಲ್ಲೂ ಕೂಡ ತುಂಬ ಎಲ್ಲರ ಬಗ್ಗೆನೂ ಥ್ಯಾಂಕ್ಸ್ ಹೇಳಿದ್ದೀನಿ, ಎಲ್ಲರೂ ನೆನಪು ಮಾಡ್ಕೊಂಡಿದ್ದೀವಿ. ಮೇಡಮು ಕೂಡ ಹೇಳಿದ್ದಾರೆ, ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಯಾಕಂದರೆ ಇವಾಗ ಆಲ್ರೆಡಿ ಸಿನಿಮಾ ಮೇಡಮ್ ರಿಲೀಸ್ ಪ್ಲಾನ್ ಅದೇ ಹೇಳ್ತೆ. ಆಲ್ರೆಡಿ ಸಿನಿಮಾ ಇವಾಗ ರಿಲೀಸ್ ಆಗ್ತಿರೋದ್ರಿಂದ 29th ರಿಲೀಸ್ ಆಗ್ತಾ ಇದೆ. ಒಂದು ಒಳ್ಳೆ, ಯಾಕಂದರೆ ನಾವು ಆ್ಯಕ್ಚುಲಿ 29th ತುಂಬ ಡಿಸ್ಕಸ್ ಮಾಡಿ, ಯಾಕಂದರೆ ನೆಕ್ಸ್ಟ್ ವೀಕು ಮತ್ತು ಪ್ರೀವಿಯಸ್ಸು ಎಲ್ಲ ತುಂಬ ಸಿನಿಮಾಗಳಿದೆ, ಕನ್ನಡ ಸಿನಿಮಾಗಳು ಮತ್ತು ಬೇರೆ ಬೇರೆ ಲ್ಯಾಂಗ್ವೇಜಸ್ ಸಿನಿಮಾಗಳಿದೆ. ಹಾಗಾಗಿ ನಮ್ಮ ಡಿಸ್ಟ್ರಿಬ್ಯೂಟ್ರು ಲೈಲಾಕ್ ಎಂಟರ್ಟೈನ್ಮೆಂಟ್ಸ್ ಅಂತ ಹೇಮಂತ್ ಅಂತಂದ್ಬಿಟ್ಟು ಅವರು ಒಂದು ಒಳ್ಳೆ ಥಿಯೇಟರ್ ಸೆಟಪ್ ಎಲ್ಲ ಮಾಡಿಕೊಟ್ಟು ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಸಿನಿಮಾ ಇದು ಮಾಡ್ತಿದ್ದೆ. ಒಂದು ದೊಡ್ಡ ಪ್ರಮೋಷನ್ ಕೂಡ ನಮ್ಮ ಪ್ರವೀಣ್ ಏಕಾಂತ್ ಅವರು ಅವ್ರ ಒಂದು ಮುಖ್ಯಸ್ಥಿಕೆಯಲ್ಲಿ ಎಲ್ಲ ತುಂಬ ಚೆನ್ನಾಗಿ ಪ್ರಮೋಷನ್ಸ್ ಎಲ್ಲ ಮತ್ತೆ ನಡೀತಾ ಇದೆ. ಮತ್ತು ಇವಾಗ ಏನು ನಾವು ಟೀಸರ್ ಬಿಟ್ಟಿದ್ದೀವಿ, 2 ಸಾಂಗ್ ಬಿಟ್ಟಿದ್ದೀವಿ, ಎಲ್ಲ ಕಡೆಯಿಂದ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ಎಲ್ಲ ನಮ್ಮ ಸಿನಿಮಾ ಒಂದು ಕ್ಲಿಪ್ಪಿಂಗ್ಗಳು ಏನು ನೋಡಿ ನಮ್ಮ ಸಿನಿಮಾ ಬಗ್ಗೆ ತುಂಬ ಒಂದು ಪಾಸಿಟಿವ್ ರಿವ್ಯೂ ಮಾಡ್ತಾ ಇದ್ದಾರೆ. ಅದೊಂದು ತುಂಬ ಕಾನ್ಫಿಡೆನ್ಸ್ ಇದೆ. ಆಮೇಲೆ ಪ್ರತಿಯೊಬ್ಬರು ಸರ್, ನಮ್ಮ ಶ್ರೀಧರ್ ಸರ್, ಡ್ಯಾನಿ ಮಾಸ್ಟ್ರು ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಡೇ 1ಇಂದನೂ ಕೂಡ ನಮಗೆ ನಮ್ಮ ಬೆನ್ನಲ್ಲಿ ಬಂದು ನಿಂತ್ಕೊಂಡು ಪ್ರತಿಯೊಂದಕ್ಕೂ ಕೂಡ ನಮಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಅದೇ ಹೆಚ್ಚಿನ ಮಾಹಿತಿ ನಮ್ಮ ಸಿನಿಮಾ ಡಿಸ್ಟ್ರಿಬ್ಯೂಟ್ರ್ ಕೊಡ್ತಾರೆ, ಹೇಮಂತ್ ಅಂತ. ನೆಕ್ಸ್ಟ್ ಮಾತಾಡ್ತಾರೆ ಸಿನಿಮಾ ಮತ್ತೆ ಬಗ್ಗೆ. ಬರ್ತೀನಿ. ಓಕೆ ಅವರು ಓಕೆ ಅದೇ ನನಗೆ ಇವಾಗ
ಅದೇ ಈಗ ಮೊನ್ನೆ ನಾವು ಇವತ್ತು ಟ್ರೈಲರ್ ಲಾಂಚ್ ಮಾಡಬೇಕು ಅಂದ್ಬಿಟ್ಟೆಲ್ಲ ಪ್ಲಾನ್ ಮಾಡ್ಕೊಂಡಿರ್ಬೇಕಾದ್ರೆ ತುಂಬ ಟ್ರೈ ಮಾಡಿದ್ವಿ. ಹಂಗಾದ್ರೆ ನಾವು ಯಾರನ್ನಾರು ನಮ್ಮ ಟ್ರೈಲರ್ನ ಡೈರೆಕ್ಟರ್ ಕೈಲಿ ರಿಲೀಸ್ ಮಾಡಿಸ್ಬೇಕು ಅಂತಂದ್ಬಿಟ್ಟು, ಹಾಗೆ ತುಂಬ ಸಪೋರ್ಟ್ ಸಿಕ್ತು ನಮ್ಮ ಇಂಡಸ್ಟ್ರಿ ಕಡೆಯಿಂದ. ನಮಗೆ ಒಂದು ಹೊಸ ಟೀಮು ನಮ್ಮ ಜೊತೆಗೆ ಇಲ್ಲ ನಾವು ಬರ್ತೀವಿ ಮಾಡ್ಕೊಡ್ತೀವಿ ಅಂತಂದ್ಬಿಟ್ಟು ತರುಣ್ ಸರ್ ಕೂಡ ನಮಗೆ ಹೋಗಿ ಮೀಟ್ ಮಾಡಿದಾಗ ಅವರು ತುಂಬ ನಮ್ಮ ಫಿಲ್ಮ್ ಎಲ್ಲನೂ ಟ್ರೈಲರ್ ಎಲ್ಲ ನೋಡಿ ತುಂಬ ಖುಷಿಪಟ್ಟರು. ಇಲ್ಲ ತುಂಬ ಚೆನ್ನಾಗಿದೆ, ಕಂಟೆಂಟ್ ಚೆನ್ನಾಗಿದೆ, ನಾನು ಬರ್ತೀನಿ ಅಂತ. ಅನಿವಾರ್ಯ ಕಾರಣಗಳಿಂದ ಅವರು ಬರೋಕ್ಕಾಗದೆ ಒಂದು ವಿಡಿಯೋ ಬೈಟ್ ಕೊಟ್ಟು ಕಳಿಸಿದ್ರು. ಮತ್ತು ಸಿಂಪಲ್ ಸುನಿ ಅವರು ಮತ್ತು ನಮ್ಮ ವರುಣ್ ಅವರು ಎಲ್ಲ ಬರಬೇಕಾಗಿತ್ತು, ಕೆಲವು ಕಾರಣಾಂತರ ಬರೋಕ್ಕಾಗಲಿಲ್ಲ. ಮತ್ತು ಚೇತನ್ ಸರ್ ಬಂದಿದ್ದು ಅವ್ರ ಕಡೆಯಿಂದ ಲಾಂಚ್ ಮಾಡಿ ತುಂಬ ಖುಷಿಯಾಗಿದೆ. ಅವರು ನೋಡಿ ಎಲ್ಲ ನಮ್ಮ ಮೆಚ್ಕೊಂಡಿದ್ದಾರೆ. ಇದೇ ನವೆಂಬರ್ 29 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟ್ರಲ್ಲೇ ಬಂದ್ಬಿಟ್ಟು ನಮ್ಮ ಸಿನಿಮಾ ನೋಡಿ. ಯಾಕಂದರೆ ಲಾಸ್ಟ್ ಟೈಮು ತುಂಬ ಮಾಹಿತಿ ಹಂಚ್ಕೊಂಡಿದ್ದೀವಿ ನಮ್ಮ ಸಿನಿಮಾ ಬಗ್ಗೆ. ಯಾಕಂದರೆ ಒಂದು ಹೊಸ ಟೀಮಾಗಿ ಒಂದು ಒಳ್ಳೆ ಕ್ವಾಲಿಟಿನಲ್ಲಿ ಮತ್ತು ಯಾವುದಕ್ಕೂ ಒಂದು ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ. ನೀವು ನೋಡಿದ್ರೆ ಥಿಯೇಟರ್ ಎಕ್ಸ್ಪೀರಿಯೆನ್ಸು ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಸಿನಿಮಾ ಬಂದಿದೆ. ಯಾಕಂದರೆ ನಾವುಗಳು ಹೇಳ್ಕೊಳ್ಳೋದಕ್ಕಿಂತ ಇಲ್ಲಿವರೆಗೂ ಟೀಸರ್ ಟ್ರೈಲರ್ಲೇ ಗೊತ್ತಾಗ್ತಿದೆ ಕಂಟೆಂಟ್ ಯಾವ ಥರ ಇರ್ಬೋದು ಮತ್ತು ಕ್ವಾಲಿಟಿ ಯಾವ ಥರ ಮಾಡಿರ್ಬೋದು ಅಂತ ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಸಿಕ್ಕಿರುತ್ತೆ. ಇವಾಗ ಏನು ನೋಡಿದ್ರು ಇದಕ್ಕಿಂತ ಜಾಸ್ತಿ ನಿಮಗೆ ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸು ಬೇರೆ ಥರನೇ ಸಿಗುತ್ತೆ. ಕೆಲವು ಕಂಟೆಂಟ್ಗಳನ್ನ ಬಿಟ್ಕೊಡೋಕ್ಕಾಗಿಲ್ಲ. ಮತ್ತು ನಮ್ಮ ಲೋಹಿತ್ ಅಂತ ಅವನೊಂದು ಮಾತಾಡಿಸ್ತೀನಿ ಆಮೇಲೆ. ಹುಡುಗಂದು ತುಂಬ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದೆ. ಅದು ಇಲ್ಲಿವರೆಗೆಲ್ಲೂ ಟೀಸರ್ ಟ್ರೈಲರ್ ನಾವು ಮಾಡಿಲ್ಲ. ಬಟ್ ಥಿಯೇಟ್ರಲ್ಲಿ ನಿಮಗೆ ಅದು ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ಇದೇ ನವೆಂಬರ್ 29 ದಯವಿಟ್ಟು ಎಲ್ಲ ಪ್ರೇಕ್ಷಕರು ಕೇಳ್ಕೊತೀನಿ, ನಮ್ಮ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ಎಲ್ಲ ಬಂದು ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಮೊದಲಿಗೆ ಎಲ್ಲರೂ ಕೂಡ ನಮಸ್ಕಾರ. ಭಾಳ ಖುಷಿ ಅನಿಸುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ. ಮೊದಲಿಗೆ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತೀನಿ. ಯಾಕಂತಂದರೆ ಸಮ್ಟೈಮ್ಸ್ ಎಲ್ಲ ಕಾರ್ಯಕ್ರಮಗಳಿಗೂ ಕರೆದಾಗ ಎಲ್ಲ ಕಾರ್ಯಕ್ರಮಗಳು ನಮ್ಮ ಕಡೆಯಿಂದ ಅಟೆಂಡ್ ಮಾಡೋಕ್ಕಾಗಲ್ಲ. ಅವಾಗ ಎಲ್ಲೋ ಒಂದು ಕಡೆ ಬೇಸರ ಇರುತ್ತೆ, ಪಾಪ ಎಷ್ಟು ಕನಸು ಇಟ್ಕೊಂಡಿರ್ತಾರೆ ಏನು ಅಂತ. ಆ್ಯಂಡ್ ಥ್ಯಾಂಕ್ ಯು ಪ್ರವೀಣ್ ಗೆಳೆಯ, ಯಾಕಂದ್ರೆ ನಾನು ಕೂಡ ಒಂದಿಷ್ಟು ಬಿಡುವಿದ್ದೆ ಈ ಸಂದರ್ಭದಲ್ಲಿ. ಭಾಳ ಖುಷಿ ಅನಿಸುತ್ತೆ ಈ ಒಂದು ಟ್ರೈಲರ್ ಲಾಂಚ್ ಮಾಡೋಕ್ಕೆ. ಮೊದಲಿಗೆ ನಾನು ಇಡೀ ತಂಡಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಯಾಕಂತಂದರೆ ಅದು ಭಾಳ ಹುಡುಗಾಟ ಅಲ್ವೇ ಅಲ್ಲ, ಅದು ಭಾಳ ಕಷ್ಟ. ಹುಡುಗಾಟ ಅಲ್ಲ, ಒಂದು ಹೊಸ ತಂಡವನ್ನು ಕಟ್ಕೊಂಡು ನಿರ್ಮಾಪಕರಿಗೆ ಕತೆ ಹೇಳಿ ಆ್ಯಂಡ್ ಅದನ್ನು ಒಪ್ಪಿಸಿ ಒಂದು ಟೀಮ್ನ ಫಾರ್ಮ್ ಮಾಡಿಕೊಂಡು ಒಂದು ಕ್ವಾಲಿಟಿ ಪ್ರಾಡಕ್ಟ್ ಮಾಡೋದು ಭಾಳ ಕಷ್ಟ. ಟ್ರೈಲರ್ ನೋಡಿದಾಗ ಬಹಳ ಖುಷಿ ಅನ್ನಿಸ್ತು. ಔಟ್ಸ್ಟ್ಯಾಂಡಿಂಗ್ ಆಗಿದೆ, ಮೇಕಿಂಗ್ ತುಂಬ ಚೆನ್ನಾಗಿದೆ ಆ್ಯಂಡ್ ಒಳ್ಳೆ ಕ್ವಾಲಿಟಿ ಇದೆ, ಥ್ರಿಲ್ಲಿಂಗ್ ಆಗಿದೆ, ಏನೋ ಇಂಟೆನ್ಸ್ ಕತೆ ಇದೆ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಎಸ್ಪೆಷಲಿ ಆ್ಯಕ್ಷನ್ ಎಲಿಮೆಂಟ್ಸ್ ಎಲ್ಲ ನೋಡಿದ್ರೆ ಭಾಳ ಖುಷಿ ಅನಿಸುತ್ತೆ. ಆ್ಯಕ್ಚುಲಿ RR ಸಿನಿಮಾ ಅನ್ನೋಕ್ಕಿಂತ ಒಂದು ಆ್ಯಕ್ಷನ್ ಹೀರೋಯಿನ್ ಸಿನಿಮಾ ಅಂತ ಅನಿಸುತ್ತೆ, ಎಸ್ಪೆಷಲಿ ಆ ಸಾಂಗ್ ವಿಡಿಯೋಸ್ ಎಲ್ಲ ನೋಡಿದಾಗ. ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಮೊದಲಿಗೆ ಎಲ್ಲರ ಕೆಲಸನೂ ಎದ್ದು ಕಾಣಿಸ್ತಾ ಇದೆ ಟ್ರೈಲರ್ಲಿ, ಎಲ್ಲರ ಬಗ್ಗೆನೂ ಮಾತಾಡ್ಬೇಕಂತ ಅನ್ನಿಸ್ತಾ ಇದೆ. ಮೊದಲಿಗೆ ನವೀನ್ ಸರ್ ನಿರ್ದೇಶಕರು, ನಿಮಗೆ ಅಭಿನಂದನೆಗಳು. ಯಾಕಂದರೆ ಒಬ್ಬ ನಿರ್ದೇಶಕ ಸಿನಿಮಾ ರಿಲೀಸ್ ಮಾಡಿ ಜನಗಳು ಅದನ್ನು ತಗೊತಾರ ಇಲ್ವಾ, ಅದೇನು ಸಿಗುತ್ತೆ, ಆ ಕ್ರೆಡಿಟ್ ಸಿಗುತ್ತಾ ಅನ್ ಖುಷಿ ಪಡ್ತಾ ಸಪೋರ್ಟ್ ಮಾಡ್ತಾರೆ. ಅದೆಲ್ಲದಕ್ಕಿಂತ ಮಿಗಿಲಾಗಿ ಒಬ್ಬ ನಿರ್ದೇಶಕ ಒಂದು ಚಿತ್ರವನ್ನು ಹೊಸ ನಿರ್ದೇಶಕ ಎಸ್ಪೆಷಲಿ ಕನಸು ಕಟ್ಕೊಂಡು ಒಂದು ಸಿನಿಮಾ ಮುಗಿಸಿ ಥಿಯೇಟ್ರಿಗೆ ತಗೊಬರೋದೇ ದೊಡ್ಡ ಸಾಧನೆ ನನ್ನ ಪ್ರಕಾರ. ಸೊ ನಾನು ಯಾವಾಗಲೂ ಹೊಸ ಡೈರೆಕ್ಟರ್ಗೆ ಫಸ್ಟು ಕಂಗ್ರ್ಯಾಟ್ಸ್ ಹೇಳ್ತೀನಿ. ಯಾವಾಗ್ಲೂ ನಿಮಗೆ ಕಂಗ್ರ್ಯಾಟ್ಸ್ ಸರ್. ಆ್ಯಂಡ್ ಮುಂದಿನ ಸಿನಿಮಾಗಳು ದೊಡ್ಡ ದೊಡ್ಡ ಅವಕಾಶಗಳು ಸಿಗಲಿ, ಎಲ್ಲ ಒಳ್ಳೇದಾಗಲಿ. ಈ ಸಿನಿಮಾ ಒಳ್ಳೆ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಲಿ, ಒಂದು ಪವರ್ಫುಲ್ ಟೈಟಲ್. ನನಗೆ ಗೆಳೆಯ ಹೇಳಿದ ತಕ್ಷಣ ನಾನಿನ್ನ ಬಿಡಲ್ಲಾರೆ ಅಂದ ತಕ್ಷಣ ಎಲ್ಲ ಮೆಲ್ಕಾಗ್ತಾ ಇತ್ತು. ಹಿಂದೆ ಲಕ್ಷ್ಮೀ ಮೇಡಮ್ ಅವರ ಒಂದು ಪಾತ್ರ ಇರ್ಬೋದು, ಅನಂತ್ ನಾಗ್ ಸರ್ ಅವರ ಒಂದು ಪಾತ್ರ ಇರ್ಬೋದು. ಆ್ಯಂಡ್ ಅಂಥ ಒಂದು ಪವರ್ಫುಲ್ ಟೈಟಲ್ ಇಟ್ಕೊಂಡು ಅದೆಲ್ಲೂ ಕೂಡ ನೆನಪಾಗದೇ ಇರೋ ಥರ ಒಂದು ಟ್ರೈಲರ್ ಕಟ್ ಮಾಡೋದೇ ಬಿಗ್ಗೆಸ್ಟ್ ಚಾಲೆಂಜು. ಆ್ಯಂಡ್ ಈ ಟ್ರೈಲರ್ ನೋಡಿದಾಗ ನಿಜವಾಗ್ಲೂ ಖುಷಿ ಆಯಿತು. ಯಾಕಂತಂದರೆ ಒಂದು RR ಸಿನಿಮಾ ಅಂತಂದರೆ ಇಟ್ಸ್ ನಾಟ್ ಸೋ ಈಸಿ. ಜನಗಳನ್ನ ನಗಿಸೋದು, ಅಳಿಸೋದು, ಇವೆಲ್ಲದಕ್ಕಿಂತ ಮಿಗಿಲಾಗಿ ಅವ್ರನ್ನ ಭಯ ಪಡಿಸೋದು ಇದೆಯಲ್ಲ, ಅದು ಬಿಗ್ಗೆಸ್ಟ್ ಆರ್ಟ್, ಭಾಳ ಕಷ್ಟ ಅದು. ಸೊ ಆ ಥರ ನೋಡಿದಾಗ ಖಂಡಿತ ವೆರಿ ಪ್ರಾಮಿಸಿಂಗ್ ಟ್ರೈಲರ್ ಅಂತ ಅನ್ನಿಸ್ತು. ಅದಕ್ಕೆ ಅಭಿನಂದನೆಗಳು ನವೀನ್ ಸರ್, ಶುಭವಾಗಲಿ. ಆ್ಯಂಡ್ ಇಲ್ಲಿ ಬರೋ ತನಕ ಗೊತ್ತಿರಲಿಲ್ಲ ನವೀನ್ ಸರ್ನ. ನಾನು ಒಂದು 12 ವರ್ಷದ ಹಿಂದಿನ ಘಟನೆ ಹೇಳಿದಾಗ ಅವ್ರ ಜೊತೆ ತುಂಬ ಸಲ ಫೋನಲ್ಲೆಲ್ಲ ಮಾತಾಡಿದ್ದೀನಿ. ಕಾಕತಾಳೀಯ ಘಟನೆಗಳಿರುತ್ತೆ, ಕೆಲವೊಂದು ವೈಬ್ರೇಷನ್ಸ್ ಇರುತ್ತೆ ವ್ಯಕ್ತಿಗಳ ಜೊತೆ. ಸ್ಟೇಜಿಗೆ ಇಲ್ಲಿ ಬಂದಾಗ ಗೊತ್ತಾಯಿತು ನವೀನ್ ಸರ್ ಅಂತ. ಆ್ಯಂಡ್ ಶುಭವಾಗಲಿ ನವೀನ್ ಸರ್. ಆ್ಯಂಡ್ ಸೆಕೆಂಡ್ ಬಂದು ಆ ಪೇರ್ ತುಂಬ ಚೆನ್ನಾಗಿದೆ. ಮ್ಯಾಮ್ ನೀವೇ ಪ್ರೊಡ್ಯೂಸರು, ಆ್ಯಂಡ್ ಶುಭವಾಗಲಿ ನಿಮಗೆ. ಮುಂದೆ ಬಂದ್ಬಿಡಿ ಸರ್, ಒಳ್ಳೆ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಲಿ. ದಯವಿಟ್ಟು ಈ ಚಿತ್ರತಂಡದ ಪರವಾಗಿ ನಾನು ಕೇಳ್ಕೊಳ್ಳೋದೇನೆಂದರೆ, ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಹೊಸಬರು ಸಿನಿಮಾಗಳು ದಯವಿಟ್ಟು ನೀವೆಲ್ಲ ಪ್ರೋತ್ಸಾಹ ನೀಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ. ಆ್ಯಂಡ್ ಮೇಡಮ್ ಬಗ್ಗೆ ಹೇಳ್ಬೇಕಂತಂದರೆ, ಆಗಲೇ ಹೇಳ್ದಂಗೆ ಒಂದು ಹಾರರ್ ಸಿನಿಮಾ ಟ್ರೈಲರ್ ನೋಡ್ತಾ ಇದ್ರು ಆ್ಯಕ್ಷನ್ ಎಲಿಮೆಂಟ್ಸು ತುಂಬ ಹೈಲೈಟಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಕನ್ನಡಕ್ಕೆ ಒಬ್ಬರು ಆ್ಯಕ್ಷನ್ ಹೀರೋಯಿನ್ ಥರ ಕಾಣಿಸ್ತಾ ಇದ್ರು. ಶುಭವಾಗಲಿ ಮ್ಯಾಮ್, ನಿಮ್ಗೆ ಒಳ್ಳೇದಾಗಲಿ, ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ನೀವು ಮಾಡೋಂಥ ಆಗಲಿ ಅಂತ ನಾನು ರಾಯರ ಹತ್ರ ಕೇಳ್ಕೊತೀನಿ. ಶುಭವಾಗಲಿ.
ಆ್ಯಂಡ್ ನಿಮ್ಮ ಪ್ರೊಡಕ್ಷನ್ ಹೌಸ್ ಇನ್ನೂ ಒಂದು 10 ಸಿನಿಮಾಗಳು ಮಾಡೋ ಅಷ್ಟು ಶಕ್ತಿನ ದೇವ್ರು ನಿಮಗೆ ಕೊಡಲಿ. ಆಲ್ ದ ಬೆಸ್ಟ್. ಆ್ಯಂಡ್ ಪಂಚಿ ಸರ್ ನಮಸ್ತೆ. ಕ್ರಶ್ ಸಿನಿಮಾಗೆ ಯಾವುದು ಬೈಟ್ ಕೊಟ್ಟಿದ್ದೆ. ಆ್ಯಂಡ್ ಖಂಡಿತ ನಿಮ್ಮದು ಒಂದು ಬ್ಯಾಕ್ ಸ್ಟೋರಿ ಕೇಳಿದಾಗ ನಿಮ್ಮ ಎಫರ್ಟ್ಸು, ಪ್ಯಾಷನ್, ನಾನು ಬಿಲೀವ್ ಮಾಡೋದೇನೆಂದರೆ ಯಾವ ವ್ಯಕ್ತಿ ತಮ್ಮ ಹಾರ್ಡ್ ವರ್ಕ್ ಆ್ಯಂಡ್ ಪ್ಯಾಷನ್ ಬಿಲೀವ್ ಮಾಡ್ಕೊಂಡು ಹೋಗ್ತಾರೆ, ಖಂಡಿತ ಒಂದಲ್ಲ ಒಂದಿನ ಲಕ್ ಫೇವರ್ ಮಾಡೇ ಮಾಡುತ್ತೆ, ಕೈ ಹಿಡಿಯುತ್ತೆ. ಭಾಳಷ್ಟು ಅವಕಾಶಗಳು ನಿಮ್ಮನ್ನು ಹುಡ್ಕೊಂಬರಂಗಾಗಲಿ ಸರ್. ನಿಮ್ಗೆ ಅವಕಾಶಗಳು ನೀವು ಹುಡ್ಕೋದಲ್ಲ, ನಿಮ್ಮನ್ನು ಹುಡ್ಕೊಂಬರಂಗಾಗಲಿ ಅಂತ ನನ್ನ ಕಡೆಯಿಂದ ಮನಸ್ಪೂರ್ವಕವಾಗಿ ಕೇಳ್ಕೊತೀನಿ. ಆ್ಯಂಡ್ ಇಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರಿ. 2 ಸಾಂಗು ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್, ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡೋದಾದರೆ, ಮ್ಯೂಸಿಕ್ ಡೈರೆಕ್ಟರ್ ಎಸ್ಪೆಷಲಿ ಆರ್ ಸಿನಿಮಾ ಅಂದಾಗ ಎಫೆಕ್ಟ್ಸ್ ಆ್ಯಂಡ್ ಮ್ಯೂಸಿಕ್ ತುಂಬ ಕೌಂಟ್ ಆಗುತ್ತೆ. 2 ಹಾಡುಗಳು ಕೂಡ ತುಂಬ ಚೆನ್ನಾಗಿತ್ತು. ತ್ಯಾಗರಾಜ್ ಸರ್ ಆಲ್ ದ ವೆರಿ ಬೆಸ್ಟ್, ಶುಭವಾಗಲಿ. ಆ್ಯಂಡ್ DOP ಅವ್ರ ಬಗ್ಗೆ ಮಾತಾಡಬೇಕು. ಒಳ್ಳೆ ವಿಜುವಲ್ಸ್, ಫೋಟೋಗ್ರಫಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಬಂದಮೇಲೆ ಗೊತ್ತಾಗಿತ್ತು ವೀರೇಶ್ ಅವರು ಅಂತ. ನಮ್ಮ ತುಂಬ ಸಿನಿಮಾ ಕೆಲಸ ಮಾಡಿದ್ದಾರೆ ಅವರು, ಅಸಿಸ್ಟೆಂಟ್ DOP ಆಗಿ ಸಕ್ಕಲ ಮಾಡಿದ್ದೀರಾ ಗೆಳೆಯ. ಆಲ್ ದ ವೆರಿ ಬೆಸ್ಟ್, ಶುಭವಾಗಲಿ. ಆ್ಯಂಡ್ ಕಲಾವಿದ್ರ ಬಳಗ ತುಂಬ ತೂಕದ ಕಲಾವಿದರು ಅಂತಲೇ ಅನ್ಬೋದು. ತುಂಬ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಇದ್ದಾರೆ. ಶ್ರೀಧರ್ ಸರ್ ಇರ್ಬೋದು, ಮಾಂತೇಶ್ ಸರ್ ಇರ್ಬೋದು. ಶ್ರೀಧರ್ ಸರ್ ಜೊತೆ ಅದು ಬೇರೆನೇ ಜರ್ನಿ. ಅವರು ಸಿನಿಮಾಲಿ ಆ್ಯಕ್ಟ್ ಮಾಡ್ತಾರೆ ಅನ್ನೋದೇ ತುಂಬ ಖುಷಿ ವಿಷಯ. ಯಾಕಂತಂದರೆ ಅವರು ಪಾತ್ರನ ಅಷ್ಟು ಯೋಚನೆ ಮಾಡಿ ಅದಕ್ಕೆ ಟೈಮು ಮತ್ತು ಅವರು ಪ್ರಿಪೇರ್ ಆಗಿ ಅದನ್ನು ಮಾಡ್ತಾರೆ. ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ. 2 ಸಲ ಅವಕಾಶ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ಲಾಸ್ಟ್ ಸಿನಿಮಾ ನನಗೆ ವರ್ಕ್ ಮಾಡೋ ಅಂಥ ಒಂದು ಅವಕಾಶ ಸಿಕ್ತು ಅವ್ರ ಜೊತೆ. ನನ್ನ ಫೇವ್ರೇಟ್ ಕಲಾವಿದರುಗಳು ಅಂತ ಏನೊಂದಿಷ್ಟು ಜನ ಬರ್ಕೊಂಡಿರ್ತೀನಿ, ಅದರಲ್ಲಿ ಶ್ರೀಧರ್ ಸರ್ ಒಬ್ಬರು. ಆ್ಯಂಡ್ ಈ ಸಿನಿಮಾದಲ್ಲಿದ್ದಾರೆ. ಭಾಳ ಖುಷಿ ಆಯಿತು ಶ್ರೀಧರ್ ಸರ್ನ ನೋಡಿ. ಆ್ಯಂಡ್ ಈ ಸಿನಿಮಾದಲ್ಲಿ ಅಭಿನಯಿಸಿರೋ ಎಲ್ಲ ಕಲಾವಿದರುಗಳಿಗೂ ಶುಭವಾಗಲಿ. ಶರತ್ ಸರ್ ಇರ್ಬೋದು, ಮಾಂತೇಶ್ ಸರ್, ಎಲ್ಲರಿಗೂ ಎಂಟೈರ್ ಕಲಾವಿದರ ಟೀಮ್ ಎಲ್ರಿಗೂ ಶುಭವಾಗಲಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ. ಆ್ಯಂಡ್ ಟೆಕ್ನಿಷಿಯನ್ಸ್ ಬಗ್ಗೆ ಆಲ್ಮೋಸ್ಟ್ ಅಲ್ಲೆಲ್ಲ ಹೇಳಿದ್ದೀನಿ. VFX ಟೀಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ಆ್ಯಂಡ್ ಸ್ಪೆಷಲಾಗಿ ಮೆನ್ಷನ್ ಮಾಡಬೇಕು ಅಂದರೆ ಡ್ಯಾನಿ ಮಾಸ್ಟ್ರು. ಯಾಕಂತಂದರೆ ಆ್ಯಕ್ಷನ್ ಎಪಿಸೋಡ್ ಅಂತ ಬಂದರೆ ಅವ್ರ ಎಕ್ಸ್ಪೀರಿಯನ್ಸೇ ಮಾತಾಡುತ್ತೆ, ನಾವೇನು ಹೇಳಂಗಿಲ್ಲ. ಆ ಫೈರ್ ಎಸ್ಪೆಷಲಿ ಆ್ಯಕ್ಷನ್ ತೆಗಿಬೇಕಾದ್ರೆ ನಮಗೂ ಆ್ಯಸ್ ಎ ಡೈರೆಕ್ಟರ್ ಒಂದು ಕಡೆ ಭಯ ಇರುತ್ತೆ. ಅಯ್ಯೋ ಏನು ಹೆಚ್ಚು ಕಮ್ಮಿ ಆಗದೆ ಇರಲ್ಲಪ್ಪ, ಎಲ್ಲ ದೇವ್ರನ್ನೂ ಕೇಳ್ಕೊಬಿಡ್ತಾ ಇರ್ತೀವಿ ಎಪಿಸೋಡ್ಸ್ ಹಾಕೊಂಡಾಗ. ಯಾವಾಗ ಮಾಸ್ಟರ್ ನಿಂತ್ಕೊಂಡು ಮುಂದೆ ಅದನ್ನು ಕಂಪೋಸ್ ಮಾಡ್ತಾ ಇರ್ತಾರೆ, ಒಂದು ಧೈರ್ಯ. ಯಾಕಂತಂದರೆ ಬೆಂಕಿ ಜೊತೆ ಫೈಟ್ಸ್ಗಳಿರ್ಬೋದು, ಅವ್ರು ಸಕ್ಸಸ್ಫುಲ್ಲಾಗಿ ಬ್ಲಾಕ್ ಬಸ್ಟರ್ ಫೈಟ್ಸ್ಗಳನ್ನ ಕಂಪೋಸ್ ಮಾಡಿದ್ದಾರೆ. ಇಲ್ಲಿ ನೋಡಿದಾಗಲೂ ತುಂಬ ಎಕ್ಸೈಟಿಂಗ್ ಅನ್ನಿಸ್ತಾ ಇತ್ತು ಆ್ಯಕ್ಷನ್ ಎಲಿಮೆಂಟ್ಸ್ಗಳು. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಮಾಸ್ಟರ್. ನಿಮಗೆ ಆಲ್ ದ ವೆರಿ ಬೆಸ್ಟ್. ಏನು ಹೇಳೋದು, ನೀವು ಆಲ್ರೆಡಿ ಅಚೀವರು. ನಮಗೊಂದು ಅವಕಾಶ ಕೂಡ ಬರ್ಬೇಕು ನಿಮ್ಮ ಜೊತೆ ಕೆಲಸ ಮಾಡೋಕ್ಕಷ್ಟೇ. ಆ್ಯಂಡ್ ಎಂಟೈರ್ ಟೀಮ್ ಎಲ್ರಿಗೂ ಶುಭವಾಗಲಿ. ಎಲ್ಲರೂ ಕೂಡ ನಾನಿನ್ನ ಬಿಡಲಾರೆ ಚಿತ್ರವನ್ನು ದಯವಿಟ್ಟು 29ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಥಿಯೇಟ್ರಿಗೆ ಬಂದು ಮನೆ ಮಂದಿ ಜೊತೆ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಎಂಟೈರ್ ಟೀಮ್ನ ಬ್ಲೆಸ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಆ್ಯಂಡ್ ಕೊನೆಯದಾಗಿ ಪಿಕ್ಚರ್ ಪ್ರವೀಣ್ಗೆ ಹೇಳ್ಬೇಕು. ಹೊಸಬರುಗಳಿಗಂತೂ ಇವಾಗ ಪ್ರವೀಣ ಒಂಥರ ಆಧಾರ ಸ್ತಂಭ ಇದ್ದಂಗೆ ಗೆಳೆಯ. ಯಾಕಂತಂದರೆ ನಾವು ಸಿನಿಮಾ ಮಾಡ್ತೀವಿ, ಜನಕ್ಕೆ ತಲುಪಿಸೋದು ಅದು ಭಾಳ ಕಷ್ಟ. ಆಗಲೇ ಮೇಡಮ್ ಹೇಳ್ದಂಗೆ. ಯಾಕಂತಂದ್ರೆ ಪ್ರಾಡಕ್ಟ್ ರೆಡಿ ಮಾಡೋದು ಕನ್ಸ್ಯೂಮರ್ ಯಾರು, ಅವ್ರಿಗೆ ತಲುಪಿಸೋದೇ ಭಾಳ ಮುಖ್ಯ. ಅದು ಅವರು ಚೆನ್ನಾಗಿದೆ ಅಂತಾರ, ಚೆನ್ನಾಗಿಲ್ಲ ಅಂತಾರ, ಅಥವಾ ಅವ್ರು ಇನ್ನೇ ಸಜೆಷನ್ಸ್ ಕೊಡ್ತಾರ, ಅದು ಸೆಕೆಂಡರಿ. ನಾವು ಮಾಡೋಂಥ ಸಿನಿಮಾನ ಜನಕ್ಕೆ ತಲುಪಿಸೋದೇ ಭಾಳ ಮುಖ್ಯ. ಸೊ ಅದರಿಂದಾಗಿ ಎಲ್ಲ ಮಾಧ್ಯಮದವ್ರಿಗೆ ಎಲ್ಲರೂ ಕೂಡ ಧನ್ಯವಾದ. ಎಲ್ಲರೂ ಕೂಡ ಈ ಒಂದು ಸಿನಿಮಾವನ್ನು ಪ್ರಮೋಟ್ ಮಾಡಿ ಎಂಟೈರ್ ಟೀಮ್ನ ಪ್ಲಸ್ ಮಾಡಿ ಅಂತ ಚಿತ್ರತಂಡದ ಪರವಾಗಿ ನಾನು ಕೇಳ್ಕೊತೀನಿ. ಧನ್ಯವಾದ. ಥ್ಯಾಂಕ್ ಯು. ಧನ್ಯವಾದಗಳು. ಸ್ವಲ್ಪ ಮುಂದೆ ಬನ್ನಿ ಎಲ್ಲ. ನವೆಂಬರ್ 29ಕ್ಕೆ ಸಿನಿಮಾ ಅದ್ದೂರಿಯಾಗಿ ರಿಲೀಸ್ ಆಗ್ತಾ ಇದೆ. ಬಹಳ ಅಚ್ಚುಕಟ್ಟಾಗಿ ಸಿನಿಮಾ ತಂಡ ಕೆಲಸ ಮಾಡಿ ಮುಗಿಸಿದ್ದಾರೆ. ಇನ್ನೇನಿದ್ರು ಮಾಧ್ಯಮದವರು ಹಾಗೆ ಕನ್ನಡ ಸಿನಿ ಪ್ರೇಕ್ಷಕರ ಜವಾಬ್ದಾರಿ. ಒಂದು ಒಳ್ಳೆ ಕಂಟೆಂಟ್ಗೆ, ಒಂದು ಒಳ್ಳೆ ತಂಡಕ್ಕೆ ನಿಮ್ಮ ಬೆಂಬಲ ಯಾವಾಗಲೂ